ಪ್ರೈಸಲೋ ಸಜೀವ ವಾಹಿನಿಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಾನು ಯೇಸುಸ್ವಾಮಿ ಹೆಸರಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾರ್ಕ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 27ನೇ ವಾಕ್ಯ ಹೀಗೆ ಹೇಳುತ್ತೆ, ದೇವರಿಗೆ ಎಲ್ಲವೂ ಸಾಧ್ಯ ಅಂತ. ಹೌದು ಪ್ರಿಯರೇ, ನಾವು ನಂಬಿರ್ತಕ್ಕಂಥ ಯೇಸುಸ್ವಾಮಿಗೆ ಎಲ್ಲವೂ ಸಾಧ್ಯ. ನಮಗೆ ಒಂದು ವೇಳೆ ಅದು ನಮ್ಗನ್ಸ್ಬೋದು ನಮ್ಗೆ ಇದಾಗೋದಿಲ್ಲ, ಪರಿಸ್ಥಿತಿಗಳನ್ನ ನೋಡುವಾಗ, ಹೋರಾಟಗಳನ್ನ ನೋಡುವಾಗ ನಾವು ಅಂದ್ಕೋತೀವಿ ಇದು ಹೇಗೆ ಸಾಧ್ಯ ಅಂತ. ಆದರೆ ನಾವು ನಂಬಿರ್ತಕ್ಕಂಥ ದೇವರಿಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ಸೋತು ಹೋಗದಂತೆ ಏನು ಮಾಡಿ, ನಂಬಿಕೆಯಲ್ಲಿ ವಿಶ್ವಾಸದಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಸೊ ದೇವ್ರಿಗೆ ಎಲ್ಲವೂ ಸಾಧ್ಯ. ಸೊ ನಾವು ದೇವರಿಂದ ಎಲ್ಲವೂ ಹೊಂದ್ಕೋತೀವಿ. ಆಮೇನ್. ಈಗ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣುಗಳನ್ನ ಮುಚ್ಚಿ. ನಮ್ಮ ತಂದೆಯೇ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ನೀಂತನೇ ರಾಜ, ಈ ಅಪ್ಪ ಭಾನುವಾರದ ಅಪ್ಪ ಆರಾಧನೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನ ಸ್ವಾಮಿ ಆಶೀರ್ವದಿಸು ರಾಜ. ಈ ಕಾರ್ಯಕ್ರಮ ನಡೆಯೋದಕ್ಕೆ ಅಪ್ಪ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ಕಾರ್ಯಕ್ರಮವನ್ನು ಅಪ್ಪ ಆರಂಭದಿಂದ ಅಂತ್ಯದವರೆಗೆ ನೀನು ನಡೆಸು ಕರ್ತನೆ. ಅದ್ಭುತವನ್ನು ಮಾಡು ರಾಜ, ಸಹಾಯವನ್ನು ಮಾಡು ಸ್ವಾಮಿ. ಅಪ್ಪ ನೀಂತನೇ ರಾಜ, ಯಾವುದೇ ಕೊರತೆ ಬಾರದಂತೆ ಅಪ್ಪ, ಯಾವುದೇ ತಡೆಗಳು ಬಾರದಂತೆ ಸ್ವಾಮಿ ನೀನು ಸಹಾಯವನ್ನು ಮಾಡು ಕರ್ತನೆ. ಎಲ್ಲ ತಾಂತ್ರಿಕ ದೋಷಗಳು ರಾಜ ಅಪ್ಪ, ಎಲ್ಲ ನೆಟ್ವರ್ಕ್ ಸ್ವಾಮಿ ಎಲ್ಲವನ್ನ ರಾಜ, ಎಲ್ಲ ಯಾವುದೇ ತಡೆ ಆಗದಂತೆ ಸ್ವಾಮಿ ಆರಂಭದಿಂದ ಅಂತ್ಯದವರೆಗೂ ನಿನ್ನ ಕೃಪೆ ಜೊತೆಗಿದ್ದು ನಡೆಸಲಿ ಕರ್ತನೆ. ನಿನ್ನ ಸಹಾಯವನ್ನು ಮಾಡು ಸ್ವಾಮಿ, ಅದ್ಭುತವನ್ನು ಮಾಡು ರಾಜ. ಅಪ್ಪ ಆರಾಧನೆ ಮಾಡ್ತಕ್ಕಂಥ ಸಹೋದರಿಯನ್ನು ನಿನ್ನ ಕರೆಕರ್ಪಿಸ್ತೇನೆ ರಾಜ. ವಾಕ್ಯ ಹೇಳುವಂಥ ಸಹೋದರ ನಿನ್ನ ಆಶೀರ್ವದಿಸು ಸ್ವಾಮಿ. ಅಪ್ಪ ಈ ಕಾರ್ಯಕ್ರಮವನ್ನು ಸ್ವಾಮಿ ದುಃಖದಿಂದ, ಕಣ್ಣೀರಿಂದ, ವೇದನೆಯಿಂದ ಯಾವ ಮಕ್ಕಳು ನೋಡ್ತಿದ್ದಾರೋ ಅಪ್ಪ, ಅವ್ರ ದುಃಖವೆಲ್ಲ ಸಂತೋಷವಾಗಿ ಮಾರ್ಪಡುವಂತೆ ಸಹಾಯವನ್ನು ಮಾಡು ಕರ್ತನೆ. ಅಪ್ಪ ಹನ್ನಳ ಪ್ರಾರ್ಥನೆಯನ್ನು ಕೇಳಿದಂಥ ದೇವನೇ, ಹನ್ನಳ ದುಃಖವನ್ನೆಲ್ಲ ಸಂತೋಷವಾಗಿ ಮಾರ್ಪಡಿಸಿದಂಥ ಯೇಸುಸ್ವಾಮಿಯೇ ಅಪ್ಪ, ವೇಳೆಯಲ್ಲಿ ರಾಜ ಈ ಕಾರ್ಯಕ್ರಮವನ್ನು ಅಪ್ಪ ದುಃಖದಿಂದ ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಸ್ವಾಮಿ ಸಮಾಧಾನವನ್ನು ಅನುಗ್ರಹಿಸು ಅಪ್ಪ. ಅಪ್ಪ ನಿನ್ನ ನಂಬಿ ಯಾರ್ಯಾರು ಸ್ವಾಮಿ ಮೊರೆ ಇಡ್ತಿದ್ದಾರೋ ಅಪ್ಪ, ಅವ್ರಿಗೆಲ್ಲವನ್ನ ಸ್ವಾಮಿ ಅವ್ರ ಜೀವಿತದಲ್ಲಿ ಅಸಾಧ್ಯವಾಗಿರುವಂಥದ್ದೆಲ್ಲವನ್ನ ಸಾಧ್ಯವಾಗಿ ಮಾಡು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ ವೇಳೆಯಲ್ಲಿ ಅಪ್ಪ ಎಲ್ಲವನ್ನ ಇನ್ನ ಕರಕ್ಕೆ ಕೊಟ್ಟು ಯೇಸುಸ್ವಾಮಿ ಹೆಸರು ಪ್ರಾರ್ಥನೆ ಮಾಡಿದ ತಂದೆಯೇ, ಆಮೀನ್.
ದೇವರ ನೀವು ಮಾತನಾಡು ನಾವು ಕೇಳುತ್ತೇವೆ. ನಾವು ವಿಶೇಷವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನೆಲೆದಿದ್ದೇವೆ, ಸಂತೋಷಪಟ್ಟಿದ್ದೇವೆ, ನಿನ್ನ ಜ್ಞಾನದಲ್ಲಿ ನಾವಿದ್ದೇವೆ. ಈಗ ಮಾತನಾಡು ಸ್ವಾಮಿ. ದೇವರೇ, ನೀನೆಲ್ಲರೊಟ್ಟಿಗೂ ಸಹಾಯ ಮಾಡು, ನನ್ನೊಟ್ಟಿಗೆ ಸಹಾಯ ಮಾಡು. ನಾವು ಕೇಳುತ್ತೇವೆ, ಹೇಳುತ್ತೇವೆ. ಈ ಪ್ರಾರ್ಥನೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಜೀವವುಳ್ಳ ನನ್ನ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ನಾವು ನೋಡಿಕೊಳ್ಳುವ. ಯೇಸು ಕ್ರಿಸ್ತನು ಯಾವ ರೀತಿಯಾದ ಕನಿಕರವನ್ನು ನಮ್ಮ ಮೇಲೆ ಕೊಡುತ್ತಾರೆ ಆ ವಿಷಯವನ್ನ ನಾವು ನೋಡಿಕೊಳ್ಳುವ. ನಮ್ಮ ಯೇಸು ನಮ್ಮ ವಿಷಯದಲ್ಲಿ ಯಾವ ರೀತಿಯಾದಂತ ಕನಿಕರವನ್ನು ಕೊಡುತ್ತಾರೆ ಆ ವಿಷಯವನ್ನು ನಾವೆಲ್ಲರೂ ತಗೊಂಡುಕೊಳ್ಳೋಣ. ಇವತ್ತು ಕೆಲಸವನ್ನ ಮತ್ತು ನಮ್ಮ ಕಾರ್ಯಗಳನ್ನ ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಿಗೆ ಬಂದಿದ್ದೇವೆ. ದೇವರು ಅದರ ಮೂಲಕ ನಮಗೆ ಏನು ತಿಳುವಳಿಕೆಯನ್ನು ಕೊಡ್ತಾರೆ ನೋಡೋಣ. ಮತ್ತಾಯ ವಾರ್ತೆ 15ನೇ ಅಧ್ಯಾಯವನ್ನು ತೆಗೆದುಕೊಳ್ಳಿ. ಓಕೆ, ತೆಗೆದುಕೊಂಡ್ರಲ್ಲ, ದೇವರಿಗೆ ಸ್ತೋತ್ರ. ನಾವು ಓದಿಕೊಳ್ಳುವುದಕ್ಕಾಗೋಣ. ನಾವು 19ನೇ ವಚನದಿಂದ 29ನೇ ವಚನದಿಂದ ಓದಿಕೊಳ್ಳುತ್ತಾ ಹೋಗೋಣ. 29ನೇ ವಚನ, 15ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 29ನೇ ವಚನದಿಂದ ನಾವು 30. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನ ಹತ್ತಿ ಅಲ್ಲಿ ಕೂತುಕೊಂಡು ದಿನ 3 ದಿನ ಉಪವಾಸದಿಂದಲೂ ದೇವರ ವಾಕ್ಯದಿಂದಲೂ ಅಲ್ಲಿ ಎಲ್ಲರ ಕೂಡಿ ಬರುತ್ತಾರೆ. ಏನಕ್ಕೆ ಬರ್ತಾರೆ? ಉಪವಾಸವನ್ನು ಮಾಡಕ್ಕೆ ಬರ್ತಾರೆ, ಉಪವಾಸ ಮಾಡುತ್ತಾರೆ. ಆಗ ಯೇಸು ಉಪವಾಸಕ್ಕೆ ಹೊರಟಾಗ ಎಲ್ಲ ಜನರು ಅವರ ಬಳಿಗೆ ಸುತ್ತಮುತ್ತ ಎಲ್ಲ ಹಳ್ಳಿಯವರು, ಆ ತಾಲೂಕಿನವರು, ಆ ಜಿಲ್ಲೆಯವರೆಲ್ಲ ಕೂಡಿ ಬರ್ತಾರೆ ಎಂಬುದಾಗಿ ನೆನೆಸೋಣ. ಆದ್ರೆ ಅವ್ರು ಏನು ಮಾಡ್ತಾರೆ? ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ಉಪವಾಸ ಮಾಡ್ತಾರೆ, ತಂದೆಯಾದ ದೇವರಿಗೆ ವಂದನೆಗಳನ್ನ, ಘನವಾದ ಮಹಿಮೆಗಳನ್ನ ಸಲ್ಲಿಸುತ್ತಾರೆ. ದೇವರಿಗೆ ಮಹಿಮೆ ಆಗಬೇಕು. ಇವತ್ತು ನಾನು ನೀವು ಇಲ್ಲಿ ಬಂದಿದ್ದೇವೆ. ಏನಕ್ಕೆ ಬಂದಿದ್ದೇವೆ? ತಂದೆಯಾದ ದೇವರಿಗೆ ಘನವನ್ನ, ಮಹಿಮೆಯನ್ನ ಸಲ್ಲಿಸುವುದಕ್ಕಾಗಿ ಬಂದಿದ್ದೇವೆ. ನಾವು ಅವರ ನೆನಪಲ್ಲಿ ಕಾಲವನ್ನ ಕಳೆಯುವಂತವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಮೇಲೆ ಬಿಟ್ಟಂತ ಪ್ರೀತಿ ಏನು ಗೊತ್ತಾ? ಸಾನ್ನಿಧ್ಯವನ್ನ ಬಯಸುವಂತರು ನಿಜವಾಗಿ ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ಮುಂದಕ್ಕೆ ಹೋಗೋಣ. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲು ಇಲ್ಲದವರು ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಇಟ್ಟರು. ಪ್ರೈಸ್ ದಿ ಲಾರ್ಡ್. ಅವತ್ತು ಉಪವಾಸ ಯಾರು ಬಂದರು? ನಿಮ್ಮ ಬೈಬಲ್ ಕೈಯಲ್ಲಿ ಕುಂಟರು, ಕುರುಡರು, ಮೂಕ, ಬಾಯಿ ಮಾತಾಡದವರು, ಕೈಕಾಲು ಇಲ್ಲದವರು, ಅನೇಕ ಮಂದಿ ರೋಗಿಗಳು, ಕಷ್ಟದವರೆಲ್ಲ ಅವರ ಬಳಿಗೆ ಕೂಡಿ ಬರ್ತಾ ಇದ್ರು. ಆತನು ಅವರನ್ನು ಏನ್ ಮಾಡಿದರು? ಎಲ್ಲರನ್ನು ಗುಣಪಡಿಸಿದರು, ಎಲ್ಲರಿಗೆ ಸೌಖ್ಯವನ್ನು ಕೊಟ್ಟನು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಟ್ಟನು. ಕೈಕಾಲು ಇಲ್ಲದವರಿಗೆ ಕೈಕಾಲು ಕೊಟ್ಟ ದೇವರು ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡಲಿಲ್ವಾ? ಪ್ರೀತಿ ಇಲ್ಲದವರಿಗೆ ಪ್ರೀತಿ ಉಂಟಾಗುವಂತೆ ಮಾಡಲಿಲ್ವಾ? ಏನ್ ಮಾಡ್ತಾರೆ? ಅಷ್ಟೇ ಅಲ್ಲ, 3 ದಿನ ಕಷ್ಟಪಡ್ತಾರೆ. ಮೂಕರಾಗಿದ್ದವರು ಮಾತನಾಡಿದರು, ಕೈಕಾಲು ಇಲ್ಲದವರು ಏನು ಸ್ವಸ್ಥ ಅಂದ್ರೆ ಗುಣವಾಗುವುದನ್ನು, ಕುಂಟರಿಗೆ ಕಾಲು ಬಂದದನ್ನು, ಕುರುಡರಿಗೆ ಕಣ್ಣು ಬಂದದನ್ನು ಜನರು ಕಂಡು
ದೇವರನ್ನ ಕೊಂಡಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಜನರು, ಇಸ್ರಾಯೇಲರ ಜನರು ದೇವರನ್ನ ಕೊಂಡಾಡಿದರು. ಎಷ್ಟು ಪ್ರೀತಿ ಇಟ್ಟಿದ್ದಾರೆ ದೇವರು. ನಮಗೇನೇನು ಸೌಖ್ಯ ಬೇಕು ಗೊತ್ತಲ್ವಾ? ಅವರು ಬಂದರು, ಅವರ ಬಳಿಗೆ ಬಂದು ಕೇಳ್ತಾರೆ, ಅಯ್ಯ ನಾನು ಮಾತಾಡಕ್ ಬರಲ್ಲ ಕಣಪ್ಪ ಅಂತ ಹೇಳಕ್ಕಾಗಲ್ಲ. ಮೂಗತನ ಬೇರೆ ತರ ಮಾತಾಡ್ತಾನೆ. ನಡೆಯಕ್ಕಾಗದವನು ಹುಟ್ಟಿಕೊಂಡು ಬೇರೆ ತರ ಇದ್ದು, ದೇವರೇ ನನಗೆ ಕಾಲಿಲ್ಲ, ದೇವರೇ ನನಗೆ ಕೈ ಇಲ್ಲ, ದೇವರೇ ನನಗೆ ಅನೇಕ ರೋಗಗಳು, ಅನೇಕ ಕಷ್ಟಗಳು ಇದೆ ಸ್ವಾಮಿ, ದೇವರೇ ನೀನು ಗುಣಪಡಿಸಲೆಂಬುದಾಗಿ ಲೋಕದಲ್ಲಿ ದೊಡ್ಡ ಸುದ್ದಿ ಇದೆ. ನಾವೆಲ್ಲರೂ ಕೂಡಿ ಬಂದಿದ್ದೇವೆ ಸ್ವಾಮಿ, ದೇವರೇ ನನ್ನನ್ನು ಗುಣಪಡಿಸು, ನನ್ನ ಪೂರೈಸು. ನೀವು ಲೋಕಕ್ಕೆ ಬರಬೇಕಾದ ರಕ್ಷಕರೆಂಬುದಾಗಿ ಎಲ್ಲರ ಬಾಯಿನಲ್ಲಿ ಕೇಳುತ್ತಿದ್ದೇವೆ ಸ್ವಾಮಿ. ಶಬ್ದಗಳು ನಮ್ಮ ಕಿವಿಗೆ ಬಂದಿದೆ. ನಮ್ಮ ಮೇಲೆ ಕನಿಕರಬೇಕು, ನಮ್ಮ ಮೇಲೆ ದಯ ತೋರಿಸುವುದಾಗಿ ಕರ್ತನಾದ ಯೇಸುವನ್ನು ಕೇಳಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಜನರು ಹೇಳುವಾಗ, ನೀನು ಎದ್ದು ನಡಿ ಕುಂಟನೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಕುರುಡನೇ ನೀನು ನೋಡು ಅಂತ ಹೇಳಿದ್ದಾರೆ. ರೋಗಿಯೇ ಗುಣವಾಗಿ ಎಂಬುದಾಗಿ ಹೇಳಿದ್ದಾರೆ. ಕೈಕಾಲಿಲ್ಲದವರು ಅನೇಕ ರೋಗಿಗಳು ಸ್ವತರಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಂಡಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೊಂಡಾಡಿದರು. ಆದ್ರೆ ಕೈಕಾಲುಗಳೆಲ್ಲ ಬಂದವು. ಮುಂದೆ ಏನಾಗುತ್ತೆ ನೋಡೋಣ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ, ಅವರನ್ನು ಉಪವಾಸವಾಗಿ ಕಳುಹಿಸಿ ಕೊಡುವುದಕ್ಕೆ ನನಗೆ ಮನಸ್ಸಿಲ್ಲ. ಅವರು ದಾರಿಯಲ್ಲಿ ಬಳಲಿ ಹೋದರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಏನ್ ಕನಿಕರ ಪಡ್ತಾನೆ? ಏನ್ ಕನಿಕರ ಪಡ್ತಾರೆ? 3 ದಿವಸ ಉಪವಾಸ ಪ್ರೇಯರ್ ಮಾಡಿದ್ದಾರೆ, ಸ್ವಸ್ಥವಾಗಿದ್ದಾರೆ, ಎಲ್ಲ ಅದ್ಭುತವಾಗಿದ್ದಾರೆ. ಆಗ ಅವನಿಗೆ ಯೇಸುಗೆ ಎಲ್ಲರನ್ನ ತಿಳ್ಕೊಳ್ತಾನೆ, ಎಲ್ಲ ಹೃದಯದ ಆಲೋಚನೆಗಳು ತಿಳ್ಕೊಳ್ತಾನೆ, ಅವನ ಹಸುವನ್ನ ತಿಳ್ಕೊಳ್ತಾನೆ, ಅವನಿಗೆಲ್ಲ ಏನೇನು ಸಂಕಟಗಳಿದೆ ಎಲ್ಲವನ್ನ ತಿಳ್ಕೊಳ್ತಾನೆ. ಅದೆಲ್ಲವನ್ನು ತಿಳ್ಕೊಂಡು ಅದ್ಭುತ ಮಾಡಿದನು. ಈಗ ಊಟವನ್ನು ಕೊಡಬೇಕು. ಊಟವನ್ನ ಅವರಿಗೆ ಏನ್ ಮಾಡಬೇಕು? ಕೊಡಬೇಕು. ಯೇಸು ಅಂದ್ರೆ ಏನಿಲ್ಲ, ಯೇಸುವಿನ ಕೈಯಲ್ಲಿ ಹಣ ಇಲ್ಲ, ಯೇಸು ಯಾರಿಗೂ ಅಡಿಗೆ ಮಾಡಿಸಿಲ್ಲ. ಯೇಸು ಅವರೆಲ್ಲರಿಗೂ ಊಟ ಕೊಡಬೇಕಲ್ಲ. ಕನಿಕರ ಬಲ್ಲದಲ್ಲಿ ಏನ್ ಮಾಡೋದು? ಯೇಸು ಮನ ಬರುತ್ತವರು ಅವರು ನೋಡಿ, ಅವರ ಹಸುವಿದ್ದರೂ ಕೂಡ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದ್ದಾರೆ. ಅವರಿಗೆ ತುಂಬಾ ಹಸುವಿದೆ, ಅವರಿಗೆ ತುಂಬಾ ಹಸುವಿನ ಸಂಕಟ ಜಾಸ್ತಿ ಆಗಿದೆ. ಆದರೂ ಯೇಸುವಿನ ಬಳಿಯಲ್ಲಿ ಕುಂತಿದ್ದಾರೆ. ಅವಾಗ ಒಬ್ಬ ಶಿಷ್ಯ ಹೇಳ್ತಾರೆ, ಗುರುವೇ 3 ದಿನವಾಯಿತು, 3 ದಿನವಾಯಿತು, ಈಗ ಸೂರ್ಯನು ಅಥವಾ ಕತ್ತಲಾಗ್ತಾ ಇದೆ. ಈ ಜನರನ್ನ ಕಳುಹಿಸಿದರೆ ಹಳ್ಳಿಗೆಲ್ಲ ಹೋಗಿ ಇವರ ಆಹಾರವನ್ನ ಹುಡುಕಿಕೊಳ್ಳುತ್ತಾರೆ ಎಂಬುದಾಗಿ ನೋಡ್ತಾರೆ. ಆಹಾರವನ್ನ ಹುಡುಕಿಕೊಳ್ಳುತ್ತಾರೆ. ಅದಕ್ಕೋಸ್ಕರ ಅವರು ಏನ್ ಮಾಡೋ, ಇವರನ್ನ ಕಳುಹಿಸಿದರು. ಅಲ್ಲಿ ಎಷ್ಟು ಜನ? 1,000 ಜನ ಇದ್ರು. ಎಷ್ಟು 1,000 ಜನ ಇದ್ದಾರೆ? ಓಕೆ, ಮುಂದೆ ನೋಡೋಣ. ಶಿಷ್ಯರು ಇಷ್ಟು ಜನರನ್ನು ತೃಪ್ತಿಪಡಿಸುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನೋದು ಯೇಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದಕ್ಕೆ ಅವರು ಎಷ್ಟು ರೊಟ್ಟಿ? 7 ರೊಟ್ಟಿಗಳು ಮತ್ತು ಕೆಲವು ಮೀನುಗಳು. ಆಗ ಆತನು ಜನರ ಗುಂಪಿಗೆ ಎಲ್ಲಿಕೊಳ್ಳಿ, ನೆಲದ ಮೇಲೆ ಕೂತುಕೊಳ್ಳಿ ಎಂದು ಅಪ್ಪಣೆ ಕೊಡಲು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ
ಎಲ್ಲರೂ ಊಟ ಮಾಡಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ತೃಪ್ತರಾದರು. ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬಿತು. ಎಷ್ಟು ಎಷ್ಟು ಸಾವಿರ ಜನ? 4,000 ಜನರು. 4,000 ಜನರು ಇಲ್ಲಿ ನೋಡ್ತೀನಿ ಪ್ರಿಯರೇ. ಆದ್ರೆ ಈ ರೊಟ್ಟಿ ಎಲ್ಲಿಂದ ಬಂದ ಗೊತ್ತಾ? ಈ ರೊಟ್ಟಿ ಎಲ್ಲಿಂದ ಬರುತ್ತೆ? ಮಕ್ಕಳ ಅವಸರ ತೀರಿಸಿಕೊಳ್ಳೋದಕ್ಕೆ. ಅವರು ಒಂದು ವೇಳೆ ಅಲ್ಲಿ ಆ ಗುಂಪಲ್ಲಿ ಉಪವಾಸಕ್ಕೆ ಬಂದಿರಬಹುದು, ಅಥವಾ ಅವರಲ್ಲಿ ದನವಲ್ಲ ಅವರ ಜನರ ಕೆಲಸಕ್ಕೆ ಬಂದಿರಬಹುದು. ಅವರು ಒಂದು 5 ಜನ ಮಕ್ಕಳಿರಬಹುದು, 5 ಜನಕ್ಕೆ 5 ರೊಟ್ಟಿಗಳನ್ನು ತಂದಿರ್ತಾರೆ, ಅಥವಾ 7 ಜನ ಇರ್ತಾರೆ, 7 ರೊಟ್ಟಿಗಳನ್ನು ತಂದಿರ್ತಾರೆ, ಕೆಲವು ಸುಟ್ಟು ಮೀನುಗಳನ್ನ ತಂದಿರ್ತಾರೆ. ಆದ್ರೆ ಅಲ್ಲಿ ನೋಡ್ತೀವಿ, ದೇವರು ಈ 5 ರೊಟ್ಟಿಯಲ್ಲಿ ತಗೊಳ್ತಾರೆ. ಅದು ನನ್ನ ಬಳಿಗೆ ತಂದ್ರಿ ನಿಮ್ಮದಾಗಿ ಯೇಸು ಹೇಳ್ತಾರೆ. ಯೇಸುವಿನ ಕೈಗೆ ಈ ರೊಟ್ಟಿಯನ್ನ ಈ ಮೀನನ್ನ ಒಪ್ಪಿಸ್ತಾರೆ. ಒಪ್ಪಿಸಿ ಏನ್ ಮಾಡ್ತಾರೆ? ದೇವರ ಹತ್ರ ಕೇಳಿಕೊಳ್ತಾರೆ. ಕರ್ತನೇ, ಪರಲೋಕದ ದೇವರೇ, ನಿನಗೆ ಸ್ತೋತ್ರ ಮಾಡ್ತೀನಿ ನೋಡಿಯ. ನನ್ನ ಹತ್ರ ಕೇವಲ 7 ರೊಟ್ಟಿಗಳಿವೆ, ಕೇವಲ ಕೆಲವು ಮೀನುಗಳಿದ್ದಾವೆ. ನಾನು 4,000 ಜನಗಳನ್ನ ತೃಪ್ತಿಪಡಿಸಬೇಕು. ನಾನು 4,000 ಜನಕ್ಕೆ ಇದನ್ನು ಊಟ ಕೊಡಬೇಕು. ಹೆಂಗಪ್ಪ ಎಂಬುದಾಗಿ ದೇವರ ಹತ್ರ ಪ್ರಾರ್ಥಿಸುತ್ತಾರೆ. ಯಾರ ಹತ್ರ ಪ್ರಾರ್ಥಿಸ್ತಾರೆ? ಕರ್ತನಾದ ದೇವರ ಬಳಿಯಲ್ಲಿ, ತಂದೆ ಬಳಿಯಲ್ಲಿ ದೇವರು ಕೇಳಿಕೊಳ್ತಾರೆ. ಏನು ಕೇಳಿಕೊಳ್ತಾರೆ? ಇವರೆಲ್ಲ ತೃಪ್ತರಾಗಬೇಕು ಎಂಬುದಾಗಿ ಕೇಳಿಕೊಳ್ತಾರೆ. ನಿಮಗೆ ಉದಾಹರಣೆ ಹೇಳ್ತೀನಿ. ಒಬ್ಬ ಮಗನಿಗೆ ತಂದೆ ಆಗಿರುವಂತನು 100 ರೂಪಾಯಿ ಕೊಟ್ಟಿರ್ತಾನೆ. ಮಗನ ಅಗತ್ಯ 1,000 ರೂಪಾಯಿ ಇರುತ್ತೆ. ಮಗನ ಅಗತ್ಯ ಎಷ್ಟಿರ್ತದೆ? 1,000 ಇರ್ತದೆ. ತಂದೆ ಕೊಡುವುದೆಷ್ಟು? 100 ರೂಪಾಯಿ. ಆದ್ರೆ ಮಗನು ಆ 100 ರೂಪಾಯಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಆ ಮಗನು ಆ 100 ರೂಪಾಯಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಇಲ್ಲ ಅಪ್ಪ, ನನಗೆ ಸಾಲಲ್ಲ, ನೀನು ಕೊಡು ಇವನ ಮಗನಿಗೆ ಕೇಳಿರ್ಬೋದು. ತಂದೆ ಕೊಡುವುದೇ ನೀವು. ಆದ್ರೆ ಮಗನಿಗೆ ಕೊಡ್ತೀವಿ. ಯಾರನ್ನ ಬೇಡ್ಕೊಳ್ಬೇಕು? ಪುನಃ ತಂದೆಯನ್ನೇ ಬೇಡ್ಕೊಳ್ಬೇಕು. ಆ 100 ರೂಪಾಯಿ ಅಗತ್ಯದಲ್ಲಿ ಈ ಮಗನು ಹೆಂಗೆ ಒಂದು ಮೇಂಟೈನ್ ಮಾಡ್ಕೊಂಡು ಬರ್ತಾನೋ, ಹಾಗೆಯೇ ಯೇಸು 7 ರೊಟ್ಟಿಯಲ್ಲಿ, ಕೇವಲ ಮೀನುಗಳಲ್ಲಿ ದೇವರು 4,000 ಜನರನ್ನು ಮೇಂಟೈನ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಉಳಿಸಿ ಮಾಡ್ತಾನೆ ಯೇಸು. ಅದನ್ನ ಉಳಿಸಿಕೊಂಡು ಬರ್ತಾನೆ. ಈ 100 ರೂಪಾಯಿ ಇಸ್ಕೊಂಡಿರುತ್ತ ಮಗನು ತಂದೆಯಾದ ದೇವರು ಪ್ರೀತಿ ಇಡುತ್ತಾನೆ. ಆ ರೊಟ್ಟಿಯನ್ನು, ಈ ಮೀನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಕರ್ತನಾದ ದೇವರೇ, ನನ್ನ ಒಡೆಯರೇ, ನನ್ನ ತಂದೆಯೇ, ಇವರೆಲ್ಲ ತೃಪ್ತರಾಗಬೇಕು, ಹಂಗೆ ನೀನು ಮಾಡಿ ಎಂಬುದಾಗಿ ಯೇಸು ಕೇಳಿಕೊಂಡಿದ್ದಾನೆ ಎಂಬುದಾಗಿ ನಾನು ನಂಬಿದ್ದೇನೆ. ಹಂಗೆ ಮಾಡುವ ಎಂಬುದಾಗಿ ದೇವರ ಮಗನು ಕೂಡ ನಂಬಿದ್ದಾನೆ. ಇದನ್ನು ಕೊಟ್ಟು ಪರಲೋಕಕ್ಕೆ ಕೈ ಚಾಚಿ ಈ ರೊಟ್ಟಿಯನ್ನು ಒಪ್ಪಿಸಿ ಶಿಷ್ಯರ ಕೈಗೆ ಕೊಡುತ್ತಾರೆ. ಎಲ್ಲರಿಗೂ ಹಂಚಿ ಏನ್ ಮಾಡ್ತಾರೆ? ಶಿಷ್ಯರ ಕೈಗೆ ಕೊಡುತ್ತಾರೆ. ಎಲ್ಲರಿಗೆ ಹಂಚಿ ಅಂತ ದೊಡ್ಡ ಅದ್ಭುತ ಅಲ್ಲಿ ನಡೀತಾರೆ. ಯಾರಿಗೋಸ್ಕರ ನಡೀತದೆ? ಯಾರಿಗೋಸ್ಕರವಾಗಿ? ತನ್ನ ಮಕ್ಕಳಿಗೋಸ್ಕರವಾಗಿ. ಯಾರಿಗೋಸ್ಕರ ದೇವರು ಅದ್ಭುತ ಮಾಡ್ತಾನೆ? ತನ್ನ ಮಕ್ಕಳಿಗಾಗಿ ಮಾಡುತ್ತಾನೆ. ಯಾರಿಗೋಸ್ಕರವಾಗಿ ದೇವರನ್ನ ಬೇಡಿಕೊಳ್ತಾನೆ? ತನ್ನ ಮಕ್ಕಳಿಗಾಗಿ ಬೇಡಿಕೊಳ್ತಾನೆ. ದೇವರ ಮಕ್ಕಳೇ, ನಮ್ಮ ಮೇಲೆ ಕನಿಕರ ಇಲ್ಲ ಅಂತೀರಾ? ನಮ್ಮ ಮೇಲೆ ದೇವರಿಗೆ ಪ್ರೀತಿ ಇಲ್ಲ ಅಂತೀರಾ? ನೋಡಿ, ನೀವು ಮಾರ್ಕನ ಸುವಾರ್ತೆ ಹೋಗಿ ಮಾರ್ಕ 8ನೇ ಅಧ್ಯಾಯ 1ರಿಂದ ಓದಿ. ಮಾರ್ಕನ ಸುವಾರ್ತೆ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನು ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರಿಗೆ ಉಪವಾಸವಾಗಿ ಮನೆಗೆ ಕಳಿಸುವುದಕ್ಕೆ ಕಳಿಸಿಬಿಟ್ಟರೆ ದಾರಿಯಲ್ಲಿ ತೊಳಲಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಏನಿದೆ ನೋಡಿ ಪ್ರಿಯರೇ, ದೇವರು ಏನಂತಾರೆ? ನನ್ನ ಮಕ್ಕಳು ದಾರಿಯಲ್ಲಿ ಬಳಲಿ
ಇರುವಂತ ಸಮಯದಲ್ಲಿ ಎಲ್ಲರ ಎಡೆಗೆ ಬಿದ್ದರೆ ನನ್ನ ಮಕ್ಕಳಿಗೆ ನೋವಾಗುತ್ತೆ, ನನ್ನ ಮಕ್ಕಳಿಗೆ ನೋವಾಗುತ್ತೆ. ನನ್ನ ಮಕ್ಕಳು ನಾನು ಸೃಷ್ಟಿ ಮಾಡಿದವರು, ನಾನು ಭೂಲೋಕದಲ್ಲಿ ಹಸುವನ್ನು ತೀರಿಸುವುದಕ್ಕೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ? ನೀನು ಎಲ್ಲವನ್ನ ನನ್ನ ಕೈ ಒಪ್ಪಿಸಿದೆಯಲ್ಲ. ಯೇಸು ಹೇಳ್ತಾರೆ, ನೀನೆಲ್ಲವನ್ನ ನನ್ನ ಕೈ ಒಪ್ಪಿಸಿದೆಯಲ್ಲ, ನಾನು ಮಕ್ಕಳನ್ನು ಕಾಪಾಡುವ ಭಾರ ನನ್ನದಲ್ಲವೋ, ಅದಕ್ಕೋಸ್ಕರವಾಗಿ ನನ್ನ ಊಟಕ್ಕೆ ಇವರಿಗೆ ಕೊಡಬೇಕು. ನನಗೆ ಮನಸ್ಸಿಲ್ಲ ಇವರನ್ನು ಹಂಗೆ ಕಳಿಸುವುದಕ್ಕೆ, ನನ್ನ ಬಳಿಗೆ ಬಂದವರನ್ನ ಹಂಗೆ ಕಳಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ಅವರನ್ನು ತೃಪ್ತಿ ಪಡಿಸಬೇಕು, ಅವರ ನೋವುಗಳನ್ನು ನೀಗಬೇಕು, ಅವರ ಕಷ್ಟಗಳನ್ನು ನೀಗಬೇಕು, ಅವರಿಗೆ ಅದರ ಅಸಮಾಧಾನ ನೀಗಬೇಕು, ನಾನು ಸಮಾಧಾನ ಕೊಟ್ಟು ಕಳಿಸಬೇಕು. ಹೋಗುವ ದಾರಿಯಲ್ಲಿ ಅವರು ಸಮಾಧಾನ ಹೋಗಬೇಕೆಂಬುದಾಗಿ ಯೇಸು ನಿಶ್ಚಯ ಮಾಡ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ದೊಡ್ಡ ಕಾರ್ಯ ಮಾಡಿದರಲ್ಲ, ದೇವರು ನಮಗೆ ಮಾಡೋದಿಲ್ವಾ? ದೇವರು ನಿಮಗೆ ಮಾಡೋದಿಲ್ವಾ? ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನನ್ನ ಮೇಲೆ ನಿಮ್ಮ ಮೇಲೆ ದೇವರು ಒಂದು ಪ್ರೀತಿಯನ್ನ ಇಟ್ಟಿದ್ದಾನೆ. ಆ ಕನಿಕರದ ಪ್ರೀತಿ ಅವರ ಹೊಟ್ಟೆಯನ್ನು ತುಂಬಿಸುತ್ತದೆ. ಆ ಕನಿಕರ ಪ್ರೀತಿ ರೋಗವನ್ನು ಗುಣಪಡಿಸುತ್ತದೆ. ಅವರ ಪ್ರೀತಿ ನಮ್ಮನ್ನೆಲ್ಲವನ್ನ ಅಗತ್ಯಗಳನ್ನು ಪೂರೈಸುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಪೂರೈಸ್ತದೆ? ಮಲ್ಲಿರುವವರನ್ನ ಪೂರೈಸ್ತಾ, ಯೇಸು ಕ್ರಿಸ್ತನ ಬಳಿಗೆ ಬಂದವರನ್ನ ಪೂರೈಸ್ತಾ, ಯೇಸು ಕ್ರಿಸ್ತನ ಬಳಿಗೆ ಬಂದವರನ್ನ ಮಾತ್ರ ಪೂರೈಸಿದೆ, ಮಲ್ಲಿರುವವರಿಗೆ ಪೂರೈಸಿದೆ ಎಂಬುದಾಗಿ ಸತ್ಯವೇದನೆ ಬರೋದಿಲ್ಲ. ಯೇಸು ಕ್ರಿಸ್ತನ ಬಳಿಗೆ ಬಂದು ಆ 3 ದಿನಗಳು ದೇವರ ಸಂಗಡವಿದ್ದು ದೇವರ ವಾಕ್ಯವನ್ನು ಕೇಳಿ ನಿಜವಾಗಿಯೂ ಈ ಲೋಕದ ರಕ್ಷಕನು ಇವನೇ ಎಂಬುದಾಗಿ ಒಪ್ಪುಕೊಂಡಾಗ ದೊಡ್ಡ ಕಾರ್ಯಗಳು ಅವರ ಜೀವನದಲ್ಲಿ ಜಯಿರುತ್ತವೆ. ಎಲ್ಲರೂ ಸಂತೋಷ ಪಡುತ್ತಾರೆ, ಉಲ್ಲಾಸ ಪಡುತ್ತಾರೆ, ನೆಮ್ಮದಿ ಪಡುತ್ತಾರೆ, ಸಮಾಧಾನ ಪಡುತ್ತಾರೆ. ನಿಜವಾದ ರಕ್ಷಕನು ನನಗೆ ಸಿಕ್ಕಿದ್ದಾನೆ. ಮುಂದೆ ಕಂಟಿನ್ಯೂ ಮಾಡಿ. ಇವರಲ್ಲಿ ಕೆಲವರು ಎಲ್ಲಿಂದ ಬಂದಿದ್ದಾರಲ್ಲ? ದೂರದಿಂದ ಬಂದಿದ್ದಾರಲ್ಲ. ಅರ್ಥ ಆಗ್ತದ? ಎಲ್ಲಿಂದ ಬಂದಾರೆ ಇವರು? ಯೇಸುವಿಗೆ ಗೊತ್ತು. ನೀನು ಯಾವ ಊರಿಂದ ಬರ್ತೀಯ, ನೀನು ಬರಬೇಕಾದ್ರೆ ಏನ್ ಅಗತ್ಯ ಇದೆ, ಅಲ್ಲಿಂದ ಕೆಲಸ ಬಿಟ್ಟು ಬಂದಿದ್ದೀಯಲ್ಲ ನೀನು ನನ್ನ ಬಳಿಗೆ. ಯೇಸುವಿಗೆ ನೋಡಿ, ಅವ್ರು ಯೇಸು ಹೇಳ್ತಾ ಇದ್ದಾರೆ, ಇವರು ದೂರದಿಂದ ಬಂದಿದ್ದಾರೆ ಎಂದು ಅವರಿಗೆ ಹೇಳಿದಕ್ಕೆ ಶಿಷ್ಯರು ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ನಮ್ಮಿಂದ ತೃಪ್ತಿಪಡಿಸಕಾದದ್ದು. ಇದು ನಮ್ಮ ಜೀವನ, ಇದು ಮನುಷ್ಯರ ಜೀವನ, ಇದು ನನ್ನ ಜೀವನ ಅಥವಾ ನಿಮ್ಮ ಜೀವನ. ಎಲ್ಲಿಂದ ಮಾಡಕ್ಕಾಗ್ತದಪ್ಪ? ನಾವು ಇಷ್ಟೊಂದು 1000 ಜನ ಊಟ ಕೊಡೋಕೆ ನಾವೇನಿದ್ರು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ. ಹೆಂಗ್ ಮಾಡ್ಕೊಂಡ್ಬಿಡೋಣ? ಸಿಂಪಲ್ ಆಗಿ. ಸಿಂಪಲ್ ಅಂದ್ರೆ ಏನು? ಸಿಂಪಲ್ ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಸಿಂಪಲ್ ಅಂದ್ರೆ ಬಿರಿಯಾನಿ ಇಲ್ಲ, ಸಿಂಪಲ್ ಅಂದ್ರೆ ಯಾವ ರೊಟ್ಟಿನೂ ಇಲ್ಲ, ಯಾವ ಮೀನು ಇಲ್ಲ, ಯಾವ ರೊಟ್ಟಿ ಯಾವ ಮೀನು ಕೂಡ ಏನಿಲ್ಲ, ಅಲ್ಲಿಲ್ಲ ಅಂತ ನೋಡ್ತೀವಿ. ದೇವರ ಮಕ್ಕಳಿಲ್ಲ. ನಾವು ಇಲ್ಲಿ ನೋಡಬೇಕಾಗಿರೋದು ಒಂದು ವಿಷಯವನ್ನು ನೋಡ್ತೇವೆ. ದೇವರು ವಿಶೇಷವಾಗಿ ತನ್ನ ಬಳಿಗೆ ಬಂದವರಿಗೆ ದೊಡ್ಡ ಅದ್ಭುತ ಕಾರ್ಯಗಳ ಮಾಡುವಂತಹ ಶಕ್ತಿಯು ಅವನ ಕರದಲ್ಲಿದೆ. ದೊಡ್ಡ ಶಕ್ತಿಗಳು ಅವನ ಕಣ್ಣಲ್ಲಿದೆ. ದೊಡ್ಡ ಶಕ್ತಿಯು ಅಗಾಧ್ಯವೂ ಅವನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಂಬಿದವರಿಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಕೊಡಬೇಕು, ಏನೆಲ್ಲ ಒದಗಿಸಬೇಕೆಂಬುದಾಗಿ ಅವರಿಗೆ ಗೊತ್ತಿದೆ. ಪ್ರಿಯರೇ, ನಮ್ಮ ಹತ್ರ ಕೇವಲ ಸಣ್ಣ ಮೀನು ನಾವು ತರಕ್ಕಾಗಲ್ಲ, ಮಾಡಕ್ಕಾಗಲ್ಲ ಎಂಬುದಾಗಿ ನೋಡ್ತೇವೆ. ಕಂಟಿನ್ಯೂ ಮಾಡಿ. ಆತನು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿದ್ದಾವೆ? ಯಾರು ಕೇಳ್ತವ್ರೆ? ಯೇಸು ಕೇಳ್ತವ್ರೆ. ಎಷ್ಟು ರೊಟ್ಟಿಗಳಿದ್ದಾವೆ ನಿಮ್ಮಲ್ಲಿ? 7 ರೊಟ್ಟಿ. ಎಷ್ಟು ರೊಟ್ಟಿ? 7 ರೊಟ್ಟಿ. ಎಷ್ಟು ರೊಟ್ಟಿ? 7 ರೊಟ್ಟಿ. ಇರೋರೆಷ್ಟು ಯಾವ ಜನ? ಎಷ್ಟು ಸಾವಿರ ಜನ? 4,000. ಎಂಟು ಮಕ್ಕಳು ಹುಟ್ಟಿ 4,000. ಏನ್ ಬಂದಿದೆ ಸತ್ಯವೇದದಲ್ಲಿ? 4,000 ಜನ ಇದ್ದಾರೆ. ಈಗ 4,000 ಜನಕ್ಕೆ 7 ರೊಟ್ಟಿ ಸಾಕ? 4,000 ಜನಕ್ಕೆ 7 ರೊಟ್ಟಿ ಸಾಕಾಗ್ತದ? ನನ್ನಂತನೊಬ್ಬ ಅಲ್ಲಿ ಇರ್ತಾನೆ. ಆ ಗುಂಪಲ್ಲಿ ನನ್ನಂತನೊಬ್ಬ ಕೂಡ ಇರ್ತಾನೆ. ಅಯ್ಯೋ, ಆ ದನ ಕಾಯೋ ಹುಡುಗರು ಅಥವಾ ಕೆಲಸ ಮಾಡೋ ಹುಡುಗರು
ಇಲ್ಲಿ ಬರುವಾಗ 7 ರೊಟ್ಟಿ ತಂದವ್ರೆ, ಆಳುಗಳ ಗುದ್ದು ತಂದಿರ್ಬೋದು. ಈಗ 4 ತಿನ್ನಕ್ಕಾಗದ ಆ 7 ರೊಟ್ಟಿ ಕೇಳ್ತಾನೆ. ಅಥವಾ ಶಿಷ್ಯರು ಅಂದ್ಕೊಂಡಿರ್ಬೋದು, ನಾವು 7 ರೊಟ್ಟಿಯನ್ನ ನಾವು ಎಷ್ಟು ಜನ ಶಿಷ್ಯರಿದ್ದ 60 ತಿನ್ಬೋದಾಗಿತ್ತು, ಏಕೆ ಯೇಸು ನಮ್ಮನ್ನು ಕೂಡ ಉಪವಾಸ ಕಳ್ಸಕ್ ಮಾಡ್ತಾರಲ್ಲ ಅಂತ ಅನ್ಕೊಂಡಿರ್ಬೋದು. ಆದ್ರೆ ದೇವರ ಚಿತ್ತವೇ ಬೇರೆ, ದೇವರ ಆಲೋಚನೆಯೇ ಬೇರೆ ಇತ್ತು. ಆದ್ರೆ ಇಲ್ಲಿ ಬಂದಿರುವಂತ ಜನರ ಆಲೋಚನೆ ಬೇರೆ ಇತ್ತು. ಇವತ್ತು ನಾವು ಕೂಡ ಅಷ್ಟೇ. ಇವತ್ತು ಆ ದಿನದಲ್ಲಿ ಯೇಸು ಕಂಡಂಗೆ ಈ ದಿನದಲ್ಲಿ ಕಾಣ್ತಾ ಇಲ್ಲ. ಈ ದಿನದಲ್ಲಿ ಹೇಗೆ ಕಾಣ್ತಾ ಇದ್ದೀವಿ ಅಂತ ಅವರು ಮಾಡಿದ ಕಾರ್ಯಗಳನ್ನ ನೋಡ್ತಾ ಇದ್ದೇವೆ, ಅವರು ಮಾಡಿದ ಕಾರ್ಯಗಳನ್ನ ನೆನೆಸ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿ ಹೋಗಿದ್ದಾರೆ ಯೇಸು. ಇವಾಗ ಆ ರೊಟ್ಟಿಯನ್ನ ನನ್ನ ಬಳಿಗೆ ತಗೊಂಡ್ಬಂದ್ರಿ, ಏನ್ ಮಾಡ್ರಿ? ಆ ರೊಟ್ಟಿಯನ್ನ ನನ್ನ ಬಳಿಗೆ ತಂದ್ರಿ. ನಿಮ್ಮದಾಗಿ ಕೇಳಿರ್ತಾರೆ. ಆ ರೊಟ್ಟಿಯನ್ನು ತಂದು ಕೊಟ್ಟಾಗ ದೇವರಿಗೆ ಸಮರ್ಪಿಸ್ತಾರೆ. ಯಾರಿಗೆ ಸಮರ್ಪಿಸ್ತಾರೆ? ದೇವರಿಗೆ ಸಮರ್ಪಿಸ್ತಾರೆ. ಆ ರೊಟ್ಟಿಯಲ್ಲಿ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಎಷ್ಟು 1000 ಜನಕ್ಕೆ ಊಟ ಆಗುತ್ತೆ? 4000 ಜನರಿಗೆ ಊಟ ಆಗುತ್ತೆ. 4000 ಜನ ಊಟ ಮಾಡಿ ತೃಪ್ತರಾಗ್ತಾರೆ ಎಂಬುದಾಗಿ ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತೃಪ್ತಿ ಆಗ್ತದೆ ನಮಗೆ ತೃಪ್ತರಾಗಿದ್ದೀವಿ ನಾವು. ಆದ್ರೆ ಬಿಟ್ಟಿದೆಷ್ಟು? ಮುಂದಕ್ಕೆ ಹೋಗಿ ಆಗ ಆತನು ಜನರ ಗುಂಪಿಗೆ ಎಲ್ಲರೂ ನೆಲದ ಮೇಲೆ ಕೂತುಕೊಳ್ಳಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ಶಿಷ್ಯರ ಕೈಗೆ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಇನ್ನೊಂದು ವಿಷಯವನ್ನು ನೋಡೋಣ. ಯೇಸು ಇದನ್ನ ಮೂರ್ಖತ್ತಿಂದ್ರಿ ಅಂತ ಕೊಡ್ಲಿಲ್ಲ, ಯೇಸುವೆ ಮುರಿತಾರೆ. ಏನ್ ಮಾಡ್ತಾರೆ? ಯೇಸುವೆ ಮುರಿತಾರೆ. ಯಾಕೆ ಮುರಿತು? ಅಲ್ಲಿ ನಂತರ ಬಿದ್ದ. ಓಹೋ, 3 ಜನ, 4 ಜನಕ್ಕೆ, 5 ಜನಕ್ಕೆ, 10 ಜನಕ್ಕೆ ಹಂಚುತ್ತಾನೆ ಎಂಬುದಾಗಿ ಅರ್ಥವಾಗಿತ್ತು ಅವರಿಗೆ. ಆದ್ರೆ ನಾವು ತೃಪ್ತರಾಗ್ತೀವಿ ಅಂತ ಅವನಿಗೆ ಗೊತ್ತಿಲ್ಲ. ಆದ್ರೆ ಮುರಿದು ಕೊಡುತ್ತಾರೆ ಶಿಷ್ಯ ಕೈಗೆ, ಇವರಿಗೆಲ್ಲ ಹಂಚಿ. ಅಂದ್ರೆ 4000 ಜನ ಊಟ ಮಾಡ್ತಾರೆ ದೇವರ ಮಕ್ಕಳೇ. ರೊಟ್ಟಿಯನ್ನು ಮುರಿದು ಕೊಡುತ್ತಾರೆ. ಏನಕ್ಕೆ ಮುರಿತಾರೆ? ನಾವು ಹೇಳ್ತೀವಿ, ಆಶೀರ್ವಾದ ಮಾಡು ಯೇಸುವೆ, ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮನ್ನು ಮುರಿದಂತೆ ಮಾಡು. ಹಾಗೆ ಕೊಡ್ಬೇಕು, ನಮಗೆ ಮುಂದೆನೆ ಕೊಡಬೇಕೆಂಬುದಾಗಿ ಬಯಸ್ತೇವೆ, ಹೌದಲ್ವಾ? ಆದ್ರೆ ಯೇಸು ನಮ್ಮನ್ನ ಮುರಿದು ಕೊಡುತ್ತಾರೆ, ನಮಗೆ ಮುರಿದು ಕೊಡುತ್ತಾರೆ. ಮುರಿಲಿಲ್ಲವಾದರೆ ಹಂಚಕ್ಕಾಗ, ಮುರಿಲಿಲ್ಲವಾದರೆ ನಾವೇನು ಮಾಡಕ್ಕಾಗಲ್ಲ. ಒಂದು ಉಂಡೆನೆ ಕೊಟ್ಟರೆ ಅದನ್ನ ನಾವು ತಿನ್ನಕ್ಕೂ ಆಗಲ್ಲ. ದೇವರ ಮಕ್ಕಳೇ, ದೇವರು ಮಾಡುವಂತ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಾವು ಚಿಂತೆ ಮಾಡಕ್ ಹೋದಾಗ ಬಹಳವಾಗಿರುವಂತ ಒಂದು ಕಾರ್ಯವನ್ನ, ಯೇಸುವಿನ ಕಾರ್ಯವನ್ನ ನೋಡ್ತೀವಿ ಪ್ರಿಯರೇ. ಯೇಸು ಮಾಡುವಂತ ಕಾರ್ಯಗಳನ್ನ ನಾವು ಬಣ್ಣಿಸಕ್ಕಾಗುವುದಿಲ್ಲ. ಅಷ್ಟು ಕಾರ್ಯಗಳನ್ನ ಭೂಲೋಕದಲ್ಲಿ ಮಾಡಿದ್ದಾರೆ. ನಮಗೆ ತೃಪ್ತಿಪಡಿಸುತ್ತಾರೆ, ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮನ್ನ ಎಲ್ಲ ಕಾರ್ಯಗಳಿಂದ ಅವರು ಕೈಗೊಂಡು ನಡೆಯುವಂತೆ ಮಾರ್ಗವನ್ನು ನಮಗೆ ತೋರಿಸುತ್ತಾರೆ. ಮುರಿದ ರೊಟ್ಟಿ, ನಿಮ್ಗೆ ಉದಾಹರಣೆ, ಒಂದು ರೊಟ್ಟಿಯನ್ನ ಇಲ್ಲಿಂದ ಬಿಟ್ರೆ ಇಲ್ಲೇ ಬಿಡ್ತಾ ಮುಂದಕ್ಕೆ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಮುರಿದ ರೊಟ್ಟಿಯನ್ನು ಏನ್ ಗೊತ್ತಾ? ಕಷ್ಟ ಸುಖವನ್ನ ಸೂಚನೆ ಮಾಡುವಂತ ಕಾರ್ಯವನ್ನು ನೋಡ್ತೇವೆ. ಕಷ್ಟ ಸುಖಗಳನ್ನ ಸೂಚನೆಯನ್ನ ಈ ರೊಟ್ಟಿಯಲ್ಲಿ ನೋಡ್ತೇವೆ. ಈ ರೊಟ್ಟಿ ನಮ್ಮನ್ನ ಏನ್ ಮಾಡ್ತಾ ಗೊತ್ತಲ್ಲ? ಯೇಸುವಿನ ಬಳಿಯಲ್ಲಿ ನಿಲ್ಲಿಸುತ್ತೆ. ರೊಟ್ಟಿ, ಮುರಿದ ರೊಟ್ಟಿ ಇರುತ್ತದೆ, ಯೇಸುವಿನ ಬಳಿಯಲ್ಲಿ ಇರುತ್ತದೆ. ಅದಕ್ಕೋಸ್ಕರವಾಗಿ ಯೇಸುವಿನ ಬಳಿಯಲ್ಲಿ ಇರುವಂತವರು ಎಂದಿಗೂ ಅವಮಾನ ಹೊಂದುವುದಿಲ್ಲ, ಅವರಿಗೆ ಹಸಿವೇ ಆಗಲ್ಲ. ಯೇಸು ಕೊಡುವ ನೀರನ್ನು ಕುಡಿದರೆ ಅವರಿಗೆ ನೀರಡಿಕೆ ಆಗುವುದಿಲ್ಲ. ಯೇಸು ಕೊಟ್ಟಂತ ಆಹಾರವನ್ನು ತಿಂದರೆ ಹಸಿವಾಗಲ್ಲ. ದೇವರ ಮಕ್ಕಳೇ, ಅವರೆಲ್ಲರೂ ಊಟ ಮಾಡಿ ಮನೆಗೆ ಹಿಂತಿರುಗ್ತಾರೆ ಎಂಬುದಾಗಿ ನೋಡ್ತೇವೆ. ಅವರು ಮನೆಗೆ ಹೋಗ್ತಾರೆ, ಅವರು ತೃಪ್ತರಾಗ್ತಾರೆ, ಅವರು ಸಮಾಧಾನವಾಗ್ತಾರೆ, ಅವರು ಯೇಸುವನ್ನ ಹೋಗುವ ಜಾಗದಲ್ಲಿ ಹೊಗಳಿಕೊಂಡು ಹೋಗುತ್ತಾರೆ ಎಂಬುದಾಗಿ ನೋಡ್ತೇವೆ.
ಅಲ್ಲಿ ಬಂದ ವಿಷಯನ ಮಾತಾಡ್ಕೊಂಡು ಹೋಗಲ್ಲ, ಯೇಸುವನ್ನೇ ಮಾತಾಡ್ಕೊಂಡು ಹೋಗ್ತಾರೆ, ಯೇಸುವಿನ ವಾಕ್ಯವನ್ನೇ ಮಾತಾಡ್ಕೊಂಡು ಹೋಗ್ತಾರೆ. ಬೀದಿ ಹೋಗುವಾಗ ಹೇಳ್ತಾರೆ, ಅವರು ನಮ್ಮ ಕೂಡ ಚೆನ್ನಾಗಿ ಮಾತಾಡಿದ್ರಲ್ವಾ, ಅವರು ಎಲ್ಲರೂ ಕೈಗಾರ ಕೊಟ್ಟರಲ್ವಾ, ಇಡೀ ಗುಂಪೇ ಮಾತಾಡಿಕೊಳ್ಳುತ್ತೆ. ಗುಂಪು ಐಶ್ವರ್ಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಈ ಗುಂಪಿಗೆ ದೇವರು ಏನೆಲ್ಲ ಕಾರ್ಯ ಮಾಡಬೇಕಾಗಿದೆಯೋ ಮಾಡಿದ್ದಾರೆ. ನಿಮಗೂ ನಮಗೂ ಮಾಡಬೇಕಾಗಿದ್ದಾರೆ. ಯಾವಾಗ? ತನ್ನ ಬಳಿಗೆ ಬಂದಾಗ. ಯಾವಾಗ? ಅವನು ಯಾವಾಗಲೂ ಜ್ಞಾನಿಸುವಂತವರು ದೇವರು ನೋಡ್ತೀವಿ. ಅವನು ಯಾವಾಗಲೂ ಸನ್ನಿಧಿಯಲ್ಲಿರುವಂಥವರು ದೇವರ ಜನತೆ. ನಾವು ಆತನ ಬಳಿಗೆ ಬರುವಾಗ, ಆತನ ವಾಕ್ಯವನ್ನು ಕೇಳುವಾಗ, ಆತನ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಟುಕೊಳ್ಳುವಾಗ, ನಮ್ಮೊಟ್ಟಿಗೆ ಮಾತನಾಡುವಂಥದ್ದು, ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ತೃಪ್ತಿಪಡಿಸುವಂಥ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಬಂದಾನ ಮಾಡ್ತಾರೆ, ಕರ ಹಿಡಿದು ನಡೆಸುವ. ಏನ್ ಮಾಡ್ತಾರೆ? ಕರ ಹಿಡಿದು ನಡೆಸುತ್ತಾರೆ. ಏನು ಕರ ಹಿಡಿದು ನಡೆಸುತ್ತಾರೆ ಅಂದ್ರೆ, ನಿಮ್ಮನ್ನೆಲ್ಲ ಅಗತ್ಯವಾದ ಕಾರ್ಯಗಳಿಂದ ನಡೆಸುವುದಕ್ಕಾಗಿ ನಿಮ್ಮ ಕರ ಹಿಡಿದು ನಡೆಸುತ್ತಾರೆ. ನಿಮ್ಮ ಮನೆಯನ್ನ ಕರ ನಡೆಸುತ್ತಾರೆ, ನಿಮ್ಮ ಕುಟುಂಬವನ್ನು ಕರ ಹಿಡಿದು ನಡೆಸುತ್ತಾರೆ, ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಕರ ಹಿಡಿದು ನಡೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಯಾರು ತವಕ ಪಡುತ್ತಾರೋ ಅವರೆಲ್ಲವನ್ನ, ಇವೆಲ್ಲವನ್ನ ಕೂಡಿಸಿ ಅದರ ಜೊತೆಯಲ್ಲಿ ಕೊಡಲ್ಪಡುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೀವಿ. ನಾವು ಯಾವಾಗ ಕೂಡಿಸಿ ಕೊಡಲ್ಪಡುತ್ತದೆ ಅಂದ್ರೆ, ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ಯಾವಾಗ ತವಕ ಪಡ್ತೀವಿ. ನಾವು ಆತನ ಆಸಕ್ತಿಯಾಗಿದ್ದೀವ, ಆತನ ಪ್ರೀತಿಯಾಗಿದ್ದೀವ. ನಾವು ನೋಡ್ತೇವೆ, ಓ ನನ್ನ ಮನೆಯಲ್ಲಿ ಯೇಸುವನ್ನು ಮಾಡುತ್ತೇವೆ, ನಾವು ಯೇಸುವನ್ನು ಆರಾಧನೆ ಮಾಡ್ತೇವೆ, ಯೇಸುವಿನ ವಾಕ್ಯವನ್ನು ಓದುತ್ತೇವೆ, ನನ್ನ ಕುಟುಂಬದಲ್ಲಿ ಫುಲ್ ಆಗಿ ನನ್ನ ಕುಟುಂಬದವರು ಬೈಬಲ್ ಓದುತ್ತೇವೆ, ಆರಾಧನೆ ಮಾಡ್ತೇವೆ, ಉಪವಾಸ ಮಾಡುತ್ತೇವೆ, ನಮ್ಮ ಹತ್ತಿರ ದಶಭಾಗವನ್ನು ಕೊಡ್ತೇವೆ. ಪ್ರಿಯರೇ, ನಾವು ಪ್ರೀತಿ ಮಾಡ್ತೀವ? ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆಯಾ? ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆಯಾ? ನಾವು ನೋಟ್ ಮಾಡ್ಬೇಕು ಫಸ್ಟ್. ಅವನು ಕೊಟ್ಟ ರೊಟ್ಟಿ ತಿಂದಿದ್ದೀವಿ, ತೃಪ್ತಿಯಾಗಿದ್ದೀವಿ, ನಮಗೆ ಬೇಕಾದಷ್ಟು ಬಿರಿಯಾನಿಗಳನ್ನು, ನಮಗೆ ಬೇಕಾದಷ್ಟು ಹಾರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ದಿನದಿನವೂ ನಾವು ತೃಪ್ತಿ ಹೊಂದಿದ್ದೇವೆ. ಯೇಸುವೇ ಸ್ತೋತ್ರ ಮಾಡುತ್ತೇವೆ, ನನಗೆ ಒಳ್ಳೆ ಊಟವನ್ನು ಕೊಟ್ಟಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ತಂದೆಯಾದ ದೇವರ ಮಕ್ಕಳನ್ನ ಪ್ರೀತಿ ಮಾಡಿದ್ದೀಯಾ? ನಿನ್ನ ಕರ್ತನಾಗಿರುವಂತೆ ಯೇಸು ಕ್ರಿಸ್ತನ ಮಕ್ಕಳನ್ನ ನೀನು ಪ್ರೀತಿ ಮಾಡಿದ್ದೀಯಾ? ದೇವರ ದೃಷ್ಟಿಗೆ ನಾವು ಯೋಗ್ಯರನ್ನು ನೆನೆಸಿದ್ದೀವ? ದೇವರ ದೃಷ್ಟಿಯಲ್ಲಿ ಯಾವಾಗ ಯೋಗ್ಯರನ್ನು ನೆನೆಸಿದ್ದೀವೋ ಆತನ ಕನಿಕರವು ನಮ್ಮ ಮೇಲೆ ಬರುತ್ತದೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡೋಣ, ಒಂದೇ ಆಗಿರಬೇಕು. ಇದು ಜೀವನ, ದೇವರು ಕಳುಹಿಸಿಕೊಟ್ಟ ಜೀವನ. ಇದು ನಡೆಸಬೇಕಂದ್ರೆ ಲೀಗಲ್ ಆಗಿ, ನಾವು ಅಫಿಸಿಯಲ್ ಆಗಿ ನಡೆಸಬೇಕು. ಅಂದ್ರೆ ಒಂದು ಮಾದರಿಯಾದಂಥ ಜೀವನವನ್ನು ತೆಗೆದುಕೊಳ್ಬೇಕು. ಇದು ಉತ್ತಮವಾದ ಜೀವನವಾಗಿರಬೇಕು, ಇದು ವಾಸ್ತವವಾಗಿರುವ ಜೀವನವಾಗಿರಬೇಕು. ಈ ಜೀವನದಲ್ಲಿ ಕುಂಠಿತ ಆಗಬಾರದು. ನಾವು ಸ್ವಲ್ಪ ದಿವಸವೇ ಇಲ್ಲಿದ್ರೂ ಕೂಡ ಸ್ವಲ್ಪ ದಿವಸ ಶ್ರೇಷ್ಠವಾದ ಹೋರಾಟವನ್ನು ಮಾಡುತ್ತಿದ್ದೆಂಬುದಾಗಿ ಪೌಲ ಅನೇಕ 4 ಪತ್ರಿಕೆಗಳಿಗೆ ಮಾತನಾಡಿದ್ದಾರೆ. ನಾನು ಶ್ರೇಷ್ಠವಾದ ಹೋರಾಟ ಮಾಡಿದ್ದೇನೆ, ನಮ್ಮ ಶ್ರೇಷ್ಠವಾದ ಪ್ರೀತಿ ಹೋರಾಟಗಳು ಕ್ರಿಸ್ತನಿಗೆ ಮೆಚ್ಚುಗೆ ತರುತ್ತದೆ. ಮಕ್ಕಳೇ, ನಾವು ಆತನಲ್ಲಿ ಇದ್ದೇವೆ. ನಾವು ಆತನಲ್ಲಿದ್ದೇವೆ, ಅವರು ನಮ್ಮಲ್ಲಿದ್ದಾರೆ, ನಾವಿಬ್ಬರು ಒಟ್ಟಾಗಿರುತ್ತೇವೆ. ಯೇಸು ಸ್ವಾಮಿ ಹೇಳುವಂತ ಮಾತನ್ನ ಗಮನಿಸಿಕೊಂಡಾಗ ನೋಡ್ತೀವಿ, ಯೋಹಾನನು ಬರೀತಾನೆ, ಹಿಂಗೆ ಬರೀತಾನೆ, ನಾನು ನನ್ನ ತಂದೆ ಒಂದಾಗಿರೋ ಪ್ರಕಾರ ನೀವು ಒಂದಾಗಿರಬೇಕು. ಇವನ ಅಪ್ಪಣೆ ಇದು. ಯಾರು ಅಪ್ಪಣೆ? ಯೇಸು ಮಾತಿದು, ಯೇಸು ಹೇಳಿಕೊಟ್ಟಂತ ಮಾತು. ನಾನು ನನ್ನ ತಂದೆಯೇ ಒಂದಾಗಿದ್ದೇನೆ, ಅದರಂತೆ ನೀವು ನಿಮ್ಮ ಸೋದರರು ಒಂದಾಗಿರಿ, ನೀವು ಅಣ್ಣ ತಮ್ಮಂದಿರ ತರ ಇರಿ. ಇವತ್ತು ಈ ಲೋಕದವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು
ಜಗಳ ಮಾಡಿಕೊಂಡು ಏನ್ ಮಾಡ್ತಾರೆ, ಯೇಸುವನ್ನು ದೂರ ಮಾಡ್ಕೊಳ್ತಿದ್ದಾರೆ. ನಾವೆಲ್ಲ ಯಾರು ಅಣ್ಣ ತಗೊಂತೀವಿ, ನಾವೆಲ್ಲ ಯಾರು ಅಕ್ಕ ತಂಗಿಯರು, ನಾವೇನ್ ಮಾಡ್ತೀವಿ, ದೂಷಿಸ್ಕೊಳ್ತೀವಿ ಮತ್ತೊಬ್ಬರ ಮೇಲೆ. ತಂದೆಯಾದ ದೇವರು ನಮ್ಮ ಮೇಲೆ ಏನ್ ಮಾಡ್ತಾರೆ? ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಏನ್ ಹೇಳ್ತಾನೆ ಪ್ರಿಯರೇ? ನಮ್ಮ ವಿಷಯದಲ್ಲಿ ಏನ್ ಮಾತಾಡ್ತಾನೆ, ಏನು ತಿಳ್ಕೊಳ್ತಾನೆ? ನಾವು ಇದನ್ನ ಜಾಗೃತರಾಗಿ ತಿಳ್ಕೊಳ್ಳಬೇಕು. ನೋಡ್ತೀವಿ, ನಾವು ಆರಾಧನೆ ಮಾಡ್ತೀವಿ, ನಾವು ಪ್ರಸಂಗ ಮಾಡ್ತೀವಿ, ಕೇಳ್ತೀವಿ, ನಮ್ಮ ಮನೆಯಲ್ಲಿ ನಾವು ಬಡವರಿಗೆ ಬಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ, ಎಸ್ ಎಲ್ಲವನ್ನ ಕೊಡ್ತೀವಿ ನಾವು. ಆದ್ರೆ ಪ್ರೀತಿ ಇಲ್ಲದವರಾದರೆ ಏನು ಪ್ರಯತ್ನ? ಏನು ಪ್ರಯತ್ನ ಪ್ರಿಯರೇ? ನೀನು ಎಲ್ಲ ಭಾಷೆಯಲ್ಲಿ ಮಾತಾಡ್ಬೋದು, ಎಲ್ಲ ನುಡಿಗಳನ್ನ ನೀವು ಕೇಳ್ಬೋದು, ಮಾಡಬಹುದು. ಆದರೆ ದೇವರ ಮಕ್ಕಳೇ, ನಾವು ಪ್ರೀತಿ ಇಲ್ಲದವರಾದರೆ ಯೇಸು ಕ್ರಿಸ್ತನ ಕನಿಕರ ನಮ್ಮ ಮೇಲೆ ಎಲ್ಲಿ ಬಂದದ್ದು? ಅದನ್ನು ನೆನಪು ಮಾಡಿ. ಮೊದಲನೇ ಆಟರು ನಮಗೆ ಕೊಟ್ಟಿರುವಂಥದ್ದು ಪ್ರೀತಿ. ತೆಗೆದುಕೊಳ್ಳಬೇಕು. ಇವತ್ತು ಯೇಸು ಕನಿಕರ ಕೊಟ್ಟಿದ್ದ ಎಂಬುದಾಗಿ ವಾಕ್ಯ ನೋಡಿದ್ದೀವಿ. ಅವರು 4,000 ಜನ ಊಟ ಕೊಟ್ಟ ಎಂಬುದಾಗಿ ನೋಡಿದ್ದೇವೆ. 4,000 ಜನ ಊಟ ಕೊಡಬೇಕು ಅಂದ್ರೆ ಅಲ್ಲಿ ಕೂಡಿ ಬಂದ ಪ್ರೀತಿ ನೋಡೇ ಕೊಟ್ಟಿದ್ದಾನೆ ಯೇಸು. ನಾವು ನಡೆಸಬೇಕು. ನಮ್ಮನ್ನ ಒಂದು ಹೊಸ ಮಾರ್ಪಾಡನ್ನು ನಾವು ಮಾಡ್ಕೊಳ್ಬೇಕು. ನಾನು ಯೇಸು ಎಂತವನು, ನಾವೇನಾಗಿದ್ದೇವೆ ಇದನ್ನ ನೆನೆಸ್ಬೇಕು. ದೇವರ ಮಕ್ಕಳೇ, ನಾವು ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಕ್ಕಳ ಪ್ರೀತಿಯಲ್ಲಿ ಬೆಳೆಯಬೇಕು. ನಾವೇನಾದ್ರೂ ಯಾರಾದ್ರೂ ನನಗೆ ಏನಾದ್ರು ಕೊಟ್ಟರು ಪ್ರೀತಿ ಮಾಡುವಂಥದ್ದಲ್ಲ, ನಮಗೇನಾದ್ರು ಸಹಾಯ ಮಾಡಿದರೆ ಪ್ರೀತಿ ಮಾಡುವಂಥದ್ದಲ್ಲ. ಪ್ರೀತಿಯಲ್ಲಿ ಏನಿದೆ? ದೇವರ ಕನಿಕರವಿದೆ. ಆ ಗುಂಪು ಕೂಡಿ ಬಂದಾಗ ಹೆಂಗೆ ಕೂಡಿದ್ರು ಗೊತ್ತಾ? ಗುಂಪು ಕೂಡಿದಾಗ ಅವ್ರು ನೆನೆಸ್ಕೊಂಡ್ರು, ನಮ್ಮ ಕರ್ತನಾದ ಯೇಸು ಬರ್ತಾ ಇದ್ದೇನೆ, ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದೇವೆ. ಅವರು ಬೆಟ್ಟವನ್ನು ಏರಿದ್ದಾರೆ, ನಮಗೆ ಉಪದೇಶ ಮಾಡುತ್ತಾರೆ, ನಮಗೆ ಬುದ್ಧಿ ಹೇಳುತ್ತಾರೆ, ನಮಗೆ ಲೋಕದ ಜ್ಞಾನವನ್ನು ತರುತ್ತಾರೆ. ನಾವು ಪರಲೋಕದ ಭಾವದವರಾಗಿರಬೇಕೆಂಬುದಾಗಿ ಹೇಳುತ್ತಾರೆ. ನಾವೆಲ್ಲರೂ ಹೋಗೋಣ, ಮನೆ ಕುಟುಂಬ ಸಹಿತ ಹೋಗೋಣ, ಮಕ್ಕಳು ಸಹಿತ ಹೋಗೋಣ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಾಗಿ ಹೋಗೋಣ, ಬನ್ನಿ ಎಂಬುದಾಗಿ ಒಬ್ಬರಿಗೊಬ್ರು ಎನ್ಕರೇಜ್ ಮಾಡ್ಕೊಂಡು ಬಂದಿರ್ತಾರೆ ಎಂಬುದಾಗಿ ನೋಡ್ತೇವೆ. ಒಬ್ಬರಿಗೊಬ್ರು ಎನ್ಕರೇಜ್ ಮಾಡಿರ್ತಾರೆ. ಎನ್ಕರೇಜ್ ಏನಾಗುತ್ತೆ? ಅವರಿಗೆ ಯೇಸುವಿನ ಕನಿಕರ ಹುಟ್ಟುತ್ತೆ. ಇವತ್ತೇನ್ ಮಾಡ್ತಾರೆ ಗೊತ್ತಾ? ಚರ್ಚ್ ಹೋಗಿಲ್ವಾ ಅಂತ ಕೇಳಿದ್ರು ವಿಶ್ವಾಸಿ ಕೇಳಿದ್ರೆ ಇವತ್ತು ಕೆಲಸ ಇತ್ತು, ಹೋಗಿಲ್ಲ. ಈಗ ದೇವರ ಕನಿಕರ ಎಲ್ಲಿಂದ ಬರುತ್ತೆ? ಪೌಲನು ರೋಮಪುರದ ಪತ್ರಿಕೆಗೆ 1:12 ಬರೀತಾರೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೆನಪಿಗೆ ತಂದು ಏನ್ ಮಾಡ್ತೀನಿ? ಓದ್ತೀರಾ? ತಗೊಳ್ತೀರಾ? 12ನೇ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮಗೆ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವವಾಗಿ ಅರ್ಪಿಸಿರಿ. ಹಲ್ಲೆಲೂಯಾ. ಈಗ ಸಜೀವವಾಗಿ ಅರ್ಪಿಸಿದಂತ ಒಬ್ಬ ವ್ಯಕ್ತಿಯು ಯೇಸುವಿನ ದಿನವನ್ನು ಮರೆಯುತ್ತಾನ, ಯೇಸುವಿನ ಮಾತುಗಳನ್ನ ಮರೆಯುತ್ತಾನ. ಸತ್ಯವೇದದಲ್ಲಿರುವಂತಹ ಎಲ್ಲವನ್ನ ಹೃದಯದಲ್ಲಿಟ್ಟುಕೊಂಡು ಅವನು ಆಲೋಚನೆ ಮಾಡೋದಿಲ್ವ? ಆಲೋಚನೆ ಮಾಡೋದಿಲ್ಲ ಕ್ರಿಸ್ತನ ಮಾತನ್ನ. ಅವನು ರೋಮಪುರಕ್ಕೆ ನಮ್ಮಂತ ಮಂಡ ಜೀವಿತಗಳು ಇರುವುದರಿಂದ ಆ ಮಂಡತನ ಹೋಗುವುದಕ್ಕಾಗಿ ಬರೆಯುತ್ತಾರೆ. ರೋಮಪುರದಲ್ಲಿ ಬಹಳ ಕಠಿಣವಾದಂಥ ಹೃದಯಗಳಿದ್ದವು. ಆ ರೋಮಪುರಕ್ಕೆ ಬರೆಯುವುದೇನೆಂದ್ರೆ ದೇವರ ಕನಿಕರ ಕೊಡ್ತಾರೆ. ದೇವರ ಕನಿಕರ ಏರ್ಪಟ್ಟರು ಆ ಹಡವೆಯಲ್ಲಿ ಉಪವಾಸ ಮಾಡುವಂತ ಜನಗಳನ್ನು ನೋಡಿ ಕನಿಕರ ಕೊಟ್ಟಿದ್ದಾರೆ. ಏರ್ಪಟ್ಟಿದ್ದಾರೆ ಅಲ್ಲಿ ಪಟ್ಟಿಲ್ವಾ? ಪಟ್ಟಿಲ್ವಾ? ಕನಿಕರ ಪಟ್ಟ ರೊಟ್ಟಿಯನ್ನು ಕೊಟ್ಟಿರುವುದು, ಅವರ ಆಲೋಚನೆ ತಿಳ್ಕೊಂಡೇ ರೊಟ್ಟಿಯನ್ನು ಕೊಟ್ಟಿರುವುದು. ಆ ರೊಟ್ಟಿ ತಿಂದ ಮನುಷ್ಯರು ಏನ್ ಮಾಡಿದರು? ತೃಪ್ತರಾದರು ಎಂಬುದಾಗಿ ನೋಡ್ತೀವಿ. ದೇವರ ಕನಿಕರವನ್ನ ನೆನಪಿಗೆ ತಂದುಕೊಳ್ಳಲಿಲ್ಲವಾದರೆ ನಮಗೆ ತೃಪ್ತಿ
ಆಗಲ್ಲ, ನಮಗೆ ತೃಪ್ತಿ ಆಗಲ್ಲ. ಅದಕ್ಕೋಸ್ಕರವಾಗಿ ನೋಡುತ್ತೇನೆ, ನಮಗೆ ತೃಪ್ತಿ ಆಗಬೇಕಾದ್ರೆ ದೇವರ ಕನಿಕರವನ್ನ ನಮ್ಮ ನೆನಪಿಗೆ ತಂದುಕೊಳ್ಬೇಕು. ಏನ್ ಮಾಡಿದರೆ ನನ್ನ ಬಳಿಗೆ ಬಂದರು, ಬಳಿಗೆ ಬಂದವರನ್ನ ಬರೀ ಕೈಗೆ ಕಳಿಸಲಿಲ್ಲ. ಕುರುಡನು ಬಂದನು, ಕಣ್ಣು ಕಣ್ಣನಾಗೆ ಹೋದನ ಹೊರತು ಕಣ್ಣು ಕಾಣಲಿಲ್ಲ. ದೇವರು ನನಗೆ ಒಳ್ಳೆಯದು ಮಾಡಲಿಲ್ಲ ಅಂತ ಹೇಳ್ಕೊಂಡು ಹೋಗ್ಲಿಲ್ಲ ಪ್ರಿಯರೇ. ಕಣ್ಣು ಕಂಡವರಾಗಿ ಹೋದರು, ಕುರುಡನು ಬಂದನು, ಕಣ್ಣಿಸ್ಕೊಂಡನು, ಕುರುಡನು ಬಂದನು. ದೇವರು ಕಾಲು ಕೊಡ್ಲಿಲ್ವಾ? ಯಾರು ಕೊಟ್ಟ? ಕನಿಕರವೇ ಕೊಟ್ಟ. ಇವತ್ತು ನಾವು ರೋಗದಲ್ಲಿ ಬಂದಿದ್ದೇವೆ ಸಭೆಗೆ, ಇವತ್ತು ರೋಗದಲ್ಲಿ ದೇವರ ಹತ್ರ ಬಂದಿದ್ದೇವೆ. ರೋಗವನ್ನು ಗುಣಪಡಿಸೋದು ದೇವರು ಗುಣಪಡಿಸಿದರೆ, ಅವಾಗ ಯೇಸುವಿನ ಬಳಿಗೆ ಇರುವಾಗ ಹಸುವಾಯಿತು. ಹೊಟ್ಟೆಯನ್ನು ನೋಡುವ ದೇವರು, ನಮ್ಮ ಹಸುವನ್ನ ಗ್ರಹಿಸುವಂತ ದೇವರು, ನಮ್ಮ ರೋಗವನ್ನು ನೋಡುವಂತೆ ಯೇಸು ನನ್ನ ಹಸುವನ್ನ ನೋಡಿಲ್ವಾ? ನನ್ನ ಕಷ್ಟವನ್ನ ನೋಡಿಲ್ವಾ? ನನ್ನ ಕಣ್ಣೀರುಗಳನ್ನ ನೋಡಿಲ್ವ ದೇವರು? ಎಲ್ಲವೂ ನಾವು ಯೋಚನೆ ಮಾಡಿಕೊಳ್ಳಬೇಕು. ಇದು ನಮ್ಮಲ್ಲಿ ನಾವು ಕ್ರಮಪಡಿಸಿಕೊಳ್ಳಬೇಕು. ಕ್ರಮವಿಲ್ಲದಿರುವಾಗ ಅದು ಬರಿದಾಗಿರುತ್ತೆ. ಯಾವಾಗ ಕ್ರಮ ಮಾಡಿಕೊಳ್ಳುತ್ತೀವೋ ಅದು ಕ್ರಮವಾಗೇ ಇರುತ್ತೆ. ನಾವು ಒಂದು ಮಾತು, ಇವತ್ತು ಹೋಗಿದ್ದೀವಿ, ಯೇಸು ದೊಡ್ಡ ಅದ್ಭುತ ಮಾಡಿದ್ದಾರೆ ಅಂತ ಹೇಳಿ ಮನೆಯಲ್ಲೇ ಉಳ್ಕೊಳ್ತಾರೆ. ಕೆಲವು ಮಂದಿ ಅರ್ಕೆ ಬರ್ತಾರೆ, ಏನಂತ? ಯೇಸುವೆ, ನಾನು ಬಂದೆಯಪ್ಪ, ನೀವು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಿ, ಅದ್ಭುತಗಳನ್ನು ಮಾಡಿದ್ದಿ, ಇನ್ನ ದೇವರೇ ಇವತ್ತು ನಾನು ತಂದು ನಾನು ಕಾಣಿಕೆಯನ್ನು ಒಪ್ಪಿಸುತ್ತಿದ್ದೇನೆ, ನಮಸ್ಕಾರ ಅಥವಾ ನಿನಗೆ ಬಾಯ್ ಅಂತ ಹೇಳ್ಬಿಟ್ಟು ಮರವನ್ನು ಕೂಡ ನೋಡ್ತೇವೆ. ಇವ್ರ ಮೇಲೆ ದೇವರಿಗೆ ಕನಿಕರವಿಲ್ಲ. ಕನಿಕರ ಎಲ್ಲಿಂದ ಬಂತು ಅಂದ್ರೆ, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಎಲ್ಲ ಪಾಪ ಪರಿಹರಿತರಾಗಿರುವಂತ ದೇವರೆಂದು ನಾನು ನಂಬುತ್ತೀನಿ ಕರ್ತನೆ ಅಂತ ಹೇಳಿದವರನ್ನ ಅದ್ಭುತ ಮಾಡಿದನು ಹೊರತು ಹೇಳದವರನ್ನು ಯಾರು ಅದ್ಭುತ ಮಾಡಿಲ್ಲ. ಅಲ್ಲಲ್ವಯ್ಯ, ಯಾರು ಅದ್ಭುತ ಮಾಡಿರೋದು? ಒಬ್ಬ ಮೂಕನು ಬರ್ತಾನೆ, ನೋಡ್ತೀನಿ ಬೈಬಲಲ್ಲಿ, ಒಬ್ಬ ಮೂಕನು ಬರ್ತಾನೆ. ಮೂಕನು ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ ಎಂಬುದಾಗಿ ಯೇಸು ಕೇಳ್ತಾನೆ. ಯೇಸುವಿಗೆ ಗೊತ್ತು ಮೂಕನೇ. ಅವರನ್ನು ಕೇಳ್ತಾರೆ, ನಾನು ನಿನಗೆ ಮಾತನಾಡುವಂತೆ ಮಾಡ್ತೀನಿ ಎಂಬುದಾಗಿ ನಂಬುತ್ತೀಯೋ? ಮೂಕ ಮಾತಾಡಕ್ಕಾಗಲ್ಲ, ಅಂತಿರ್ತಾನೆ. ಹೌದಲ್ವಾ? ಮಾತನಾಡುವಂತೆ ದೇವರು ಹೇಳೋದೇನು? ಮಾತನಾಡು. ಅವನು ಮಾತನಾಡಿ ಶುರುವಾದ. ಒಬ್ಬ ಕುಂಟನ್ ಬರ್ತಾನೆ ಯೇಸುವಿನ ಬಳಿಗೆ. ಕುಂಟನಿಗೆ ಕೇಳ್ತಾನೆ, ಏನಪ್ಪ, ನಾನು ನಿನಗೆ ಕಾಲು ಕೊಡ್ತೀನಿ ಎಂಬುದಾಗಿ ನಂಬುತ್ತೀಯೋ? ನಂಬುತ್ತೀನಿ ಅಂತಾದ್ರೆ ಕಾಲು ಬರೋದು. ಅವನು ಸುಮ್ಮನೆ ಇರುವಾಗ ಕಾಲು ಬಂದಿಲ್ಲ. ನಮಗೂ ಅಷ್ಟೇ, ನಾವು ಒಪ್ಪುಕೊಳ್ಳುವಾಗಲೇ ನೀನು ಮಾಡ್ತೀಯ ಎಂಬುದಾಗಿ ನಾವು ನಂಬುವುದರೆ ಏನಾಗುತ್ತದೆ? ಅದಾಗ್ತದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಏನ್ ಹೇಳ್ತಾರೆ? ಬಂದು ಯೇಸುವಿನ ಬಳಿಗೆ ಬಂದು ಏನ್ ಹೇಳ್ತಾರೆ? ನಾವು ನೋಡ್ತೀವಿ 8ನೇ ಅಧ್ಯಾಯದ ಮತ್ತೆ ವರ್ಷ 8ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಮತ್ತೆ ನಿನಗೆ ಮನಸ್ಸಿದ್ದರೆ, ಯಾರಿಗೆ? ಯೇಸುವಿಗೆ. ಯೇಸುವೆ, ನೀನು ನನ್ನ ಗುಣಪಡಿಸಬೇಕೆಂದು ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದರು. ಆತನು ಕಿವಿ ಅವರಿಗೆ ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂದರು. ಕೂಡಲೇ ಅವನ ಕುಷ್ಠವು ವಾಸಿಯಾಗಿತ್ತು. ಆಗ ಯೇಸು ಅವನಿಗೆ, ಯಾರಿಗೆ ಹೇಳಬೇಡ, ಹೋಗು, ನಿನ್ನನ್ನು ಊರಿಂದ ಹೊರಗಾಕಿದ್ದ ಯಾಜಕನು ಅವನಿಗೆ ನಿನ್ನ ಹೋಗಿ ನಿನ್ನ ಮೈ ತೋರಿಸುವುದಾಗಿ ಹೇಳ್ತಾರೆ. ಪ್ರೈಸ್ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಮನಸ್ಸು ಬೇಕು. ನಮಗೇನ್ ಬೇಕು? ಮನಸ್ಸು ಬೇಕು. ನಮಗೇನ್ ಬೇಕು? ಆತನನ್ನು ಮಾಡಿದ ಕಾಲದಲ್ಲಿ ಕನಿಕರ ಬೇಕು. ಏನ್ ಮಾಡಿದ್ದ ನಮಗೆ? ಪ್ರಿಯರ ಮಕ್ಕಳೇ, ನಮ್ಗೆ ಏನೇನು ಮಾಡಿದ್ದಾರೆ ಗೊತ್ತಾ? ಒಂಚೂರು ನಿಮ್ಮ ಅಂಗಗಳನ್ನ ನೆನಪುಕೊಳ್ಳಿ, ನಿಮ್ಮ ಹಸುವನ್ನ ನೆನಪುಕೊಳ್ಳಿ, ನಿಮ್ಮ ಅಂಗಗಳನ್ನ ಹಸುವನ್ನ ನೆನಪುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಸ್ವಲ್ಪ ಹೊತ್ತು ಮುಗಿಸಕ್ಕೆ ಹೋಗ್ತೇವೆ. 1 ನಿಮಿಷ ನೀವೇ ತಿಳ್ಕೊಳ್ಳಿ ಹಸುವನ್ನ.
ನಮ್ಮ ಹಸುವಿನ ನೋವುಗಳೇನಿದೆ ಅಂತ ತಿಳ್ಕೊಳ್ಳಿ, ನಮ್ಮ ಶರೀರದ ನೋವುಗಳೇನಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಆಲೋಚನೆ ಗೊತ್ತಾ, ದೊಡ್ಡದಾಗಬೇಕು, ಈ ಲೋಕದಲ್ಲಿದೆ ಅಂತಂದಿದ್ದೆ. ನೀವೆಲ್ಲ ತಿಳಿಯಕ್ಕಿಲ್ಲ. ಅದಕ್ಕೆ ಯೇಸು ಹೇಳೋದು ಗೊತ್ತಾ, ಹಸುವಿನ ಸಂಕಟಗಳು ನಮಗೆ ಗೊತ್ತಾಗಬೇಕು. ಈ ಸಂಕಟಗಳು ಗೊತ್ತಾಗಬೇಕು ಅನ್ನೋದಕ್ಕೆ ಯೇಸು ಕ್ರಿಸ್ತನು 5 ರೊಟ್ಟಿಯಲ್ಲಿ ಅವನು ವಿಶೇಷವಾಗಿ 5,000 ಜನಕ್ಕೆ ಕೊಡ್ತಾರೆ. 5,000 ಜನಕ್ಕೆ 5 ರೊಟ್ಟಿ 2 ಮೀನುಗಳನ್ನು ಕೊಡ್ತಾರೆ ಎಂಬುದಾಗಿ ನೋಡ್ತೇನೆ. ದೇವರ ಮಕ್ಕಳಿಗ, ನಮಗೆ ಕೂಡ 1,000ದ ಅಗತ್ಯ ಇದ್ರೆ ನಮಗೆ 5 ರೂಪಾಯಿನೇ ಕೊಡುತ್ತೆ. ನಮಗೆ 1,000 ಬೇಕು ಅಂತ ದೇವರು ಕೊಡೋದಷ್ಟು 5 ರೂಪಾಯಿ. ದೇವರೇ, ಯಾಕೆ ಮಾಡ್ತೀನಿ? ನನಗೆ 1,000 ಬೇಕಾಗಿತ್ತು, ನೀನು ಕೊಡುವುದು 5 ರೂಪಾಯಿ. ಯಾರಿಗೆ ಕೊಡಕ್ಕಾಗತ್ತೆ? ಏನು ಮಾಡಕ್ಕಾಗತ್ತೆ? ಅದಕ್ಕೆ ಅವ್ರು ಹೇಳ್ತೇನೆ, ಮನೇಲಿ ಅಥವಾ ಹೆಂಡತಿ ಮಕ್ಕಳುಗಳು ಅಥವಾ ಯಜಮಾನಗಳು ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಬಾ ಎಂಬುದಾಗಿ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಯಜಮಾನನಾಗಿರುವಂತ ಯೇಸು ಕ್ರಿಸ್ತನು ನಮಗೆ ಅದನ್ನೆಲ್ಲ ಮೇಂಟೈನ್ ಮಾಡಿ ಎಂಬುದಾಗಿ ಹೇಳ್ತಾರೆ. ಮುರಿದ ರೊಟ್ಟಿನ ತಿಂದೇ ನೀವು ಏನ್ ಮಾಡಬೇಕು? ತೃಪ್ತಿ ಹೊಂದಬೇಕು. ಏನು ನಿಮಗೆ ಸಿಕ್ಕಿದೆಯೋ ಅದರಲ್ಲೇ ತೃಪ್ತಿ ಹೊಂದಬೇಕು. ನಿಮಗೆ ಒಬ್ಬ ಕೂಲಿಗಾರನಿಗೆ ಎಷ್ಟು ದೊರೆಯುತ್ತದೆ? ಒಬ್ಬ ಕೂಲಿಗಾರನಿಗೆ ಎಷ್ಟು ದೊರೆಯುತ್ತೆ? ಅದರಲ್ಲೇ ತೃಪ್ತಿ ಹೊಂದಬೇಕು. ಇವತ್ತು ನಮ್ಮಲ್ಲಿ ಏನ್ ಮಾಡಿದ್ದೀವಿ? ಅದರಲ್ಲೇ ತೃಪ್ತಿ ಹೊಂದಬೇಕು. ಈಗ ನಮ್ಮ ಹತ್ರ ಏನು ಬಟ್ಟೆ ಇದೆ ಹಾಕಿಕೊಂಡೇ ತೃಪ್ತಿ ಹೊಂದಬೇಕು. ಮತ್ತೊಬ್ಬರು ದೊಡ್ಡ ಸ್ಯಾರಿ ಹಾಕಿ ಬಂದವರೇ, ಮತ್ತೊಬ್ಬರು ಅವರು ಕೋಟು ಸೂಟುಗಳನ್ನು ಹಾಕಿ ಬಂದಿದ್ದಾರೆ ಅಂತ ಹೇಳಿ ತೃಪ್ತಿ ಪಡುವಂಥದ್ದಲ್ಲ. ನಾನು ಏನು ಹಾಕಿದ್ದೀನೋ ಅದರಲ್ಲೇ ತೃಪ್ತಿ ಹೊಂದಬೇಕು. ನಿಜವಾದ ಸಂಗತಿ ಏನು ಗೊತ್ತಾ? ನಮ್ಮಲ್ಲಿರುವುದು ತೃಪ್ತಿ ಪಡುವಂತ ನಿಜವಾದಂತ ವಾಸ್ತವಾದ ಕೆಲಸ. ಅವರು ನಮ್ಮಲ್ಲಿ ತೃಪ್ತಿ ಹೊಂದಬೇಕು. ನಮ್ಮಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ನಿನಗೆ ಕೊಟ್ಟಿರುವುದೇ ಒಬ್ಬರಿಗೆ ದೊಡ್ಡದಾಗಿ ಕೊಟ್ಟಿರ್ತಾನೆ, ಒಬ್ಬರಿಗೆ ಚಿಕ್ಕದಾಗಿ ಕೊಟ್ಟಿರ್ತಾನೆ. ಆದ್ರೆ ನಾವು ಅನ್ಕೊಳ್ತೀವಿ, ದೇವರೇ ಏನಪ್ಪ ಇದು, ಅವರಿಗೆ ದೊಡ್ಡದಾಗಿ ಕೊಟ್ಟೆ, ನನಗೆ ಚಿಕ್ಕದಾಗಿ ಕೊಟ್ಟಿದ್ದಿ ಅಂದ್ರೆ, ನಿನಗೆ 500 ರೂಪಾಯಿ ಕೊಟ್ಟಿದ್ದಾನೆ, ನಿಂದು 1,000 ರೂಪಾಯಿ ಆಗತ್ತ. ಅವ್ರಿಗೆ 1,000 ಕೊಟ್ಟಾರಲ್ಲ, ಅವನ ಅಗತ್ಯ ಎಷ್ಟು ಗೊತ್ತಾ? 1,00,000 ಆಗುತ್ತೆ. ನಂಬಬೇಕು ನಾವು. ಅವನಿಗೆ 1,00,000 ಅಗತ್ಯ ಇದೆ, ಕೊಟ್ಟಿರೋದು 1,000. ನಿನಗೆ ಎಷ್ಟು ಅಗತ್ಯ ಇದೆ? 1,000 ಅಗತ್ಯ ಇದೆ, 500 ರೂಪಾಯಿ ನಿನಗೆ ಕೊಟ್ಟ. 1,00,000 ಇರಲಿ, 500 ರೂಪಾಯಿ ಇರಲಿ, 1,000 ಇರಲಿ, ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮಲ್ಲಿ ಏನಿದೆಯೋ ನಾವು ತೃಪ್ತಿ ಹೊಂದಬೇಕು. ದೇವರು ನಮಗೆ ಏನು ಕೊಟ್ಟಿದ್ದಾರೆ? 3 ರೊಟ್ಟಿ ಕೊಟ್ಟಿದ್ದಾರೆ. ಎಷ್ಟೆಲ್ಲ ಕೊಟ್ಟಿದ್ದಾರೆ? ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ತಿಂದು ಏನಾಯ್ತು? ನನಗೆ ತೃಪ್ತಿ ಆಯ್ತು. ಒಂದು ಪೀಸ್ ಮೀನನ್ನ, 1 ಪೀಸ್ ರೊಟ್ಟಿಯನ್ನು ತಿಂದಾಗ ಏನಾಯ್ತು? ತೃಪ್ತರಾದರು ಎಂಬುದಾಗಿ ಬರುತ್ತದೆ. ನಾವುಗಳು ತೃಪ್ತಿ ಆಗೋದನ್ನು ಕಲಿಯಬೇಕು. ನಮಗೇನಿದೆ ಅಲ್ಲಿಂದ ನಾವು ನೋಡ್ಬೇಕು. ಅನೇಕ ಸೃಷ್ಟಿಗಳು ಯಜಮಾನರಿಗೆ ತೊಂದರೆ ಕೊಡೋದನ್ನು ನೋಡ್ತೀವಿ. ತೃಪ್ತಿ ಇಲ್ಲದ ಮನಸ್ಸು. ನನಗೆ ಈ ಸಾರಿ ಬೇಕಾಗಿರಲಿಲ್ಲ, ನನಗೆ ಈ ಡ್ರೆಸ್ ಬೇಕಾಗಿರಲಿಲ್ಲ, ನನಗೆ ಇನ್ನೇನು ಬೇಕಾಗಿತ್ತು? ಇಲ್ಲ, ಅವ್ರು ಹಾಕಿರುವಂಥದ್ದೆಲ್ಲ ಅವತ್ತು ಆ ಡ್ರೆಸ್ ಬೇಕಾಗಿತ್ತು. ನೋಡಿ, ಎಲ್ಲಿ ಹೋಗುತ್ತೆ ತೃಪ್ತಿ? ಎಲ್ಲ ಹೋಗುತ್ತೆ ತೃಪ್ತಿ? ಬಟ್ಟೆಗಳ ಮೇಲೆ ಹೋಗುತ್ತೆ. ಏನ್ರಿ ಇವತ್ತು ನಮ್ಮಲ್ಲಿ ಬಿರಿಯಾನಿ ಮಾಡಬೇಕಾಗಿತ್ತು, ಬಿರಿಯಾನಿ ತೃಪ್ತಿ ಇಲ್ಲದೆ ಬಿರಿಯಾನಿ ಇದೆ. ಈ ಬಿರಿಯಾನಿಗಳು ಹೀಗೆ ನಮ್ಮ ಹೃದಯವು ಏನಾಗಿದೆ? ಗುಣವಾಗದ ರೋಗವಾಗಿದೆ. ಗುಣವಾಗದ ರೋಗಗಳು, ದೇವರ ಕನಿಕರವನ್ನು ನೆನಪಿಗೆ ತರದಂತ ರೋಗಗಳು. ಇಂಥವೆಲ್ಲ ನಾವು ಮಾಡ್ತಿದ್ರೆ ನಾವು ಇದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಅಭ್ಯಾಸದೊಟ್ಟಿಗೆ ನಾವೇನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ನಾವಿರಬೇಕು, ದೇವರನ್ನು ಪ್ರಾರ್ಥಿಸಬೇಕು. ದೇವರು ಏನು ಕೊಡ್ತಾನೋ ಅದನ್ನು ನಾವು ಬದುಕಬೇಕು. ಆದರೆ ದೇವರ ಕನಿಕರ ನಮ್ಮನ್ನು ಬಿಟ್ಟು ಹೋಗಬಾರದು. ಅನೇಕ ಸಣ್ಣ ಸಣ್ಣ ಕಾರ್ಯದಿಂದ ದೇವರ ಕನಿಕರ ನಮ್ಮನ್ನು ಬಿಟ್ಟು ಹೋಗುತ್ತೆ. ನಾನು ಓದುಗನಾಗಿರಬಹುದು, ನನ್ನ ಕೈಯಲ್ಲಿ ದೊಡ್ಡ ಅದ್ಭುತ ಆಗಬೇಕು, ಹಾಗಾದ್ಮೇಲೆ ನಾವು ನನ್ನ ಎದುರಿಗೆ ದೇವರೇನಿಲ್ಲ ಅಂತ ನಾವು ಅಂದ್ಕೊಳ್ಬಹುದು, ದೇವ ಒಡೋಗತ್ತೆ ಅಂತ ಅಂದ್ಕೊಳ್ಬಹುದು. ಇದು ಸಾಮರ್ಥ್ಯ ಅಲ್ಲ ಪ್ರಿಯ. ನಾವು ದೇವರ ಸನ್ನಿಧಿಲಿ ಇದ್ದೀವ, ದೇವರ ಕನಿಕರ ನೆನಪಿಗೆ ತಂದುಕೊಂಡಿದ್ದೀವ, ದೇವರ ಕಾರ್ಯಗಳನ್ನು ಕೈಗೊಂಡು ಮಾಡುತ್ತಿದ್ದೇವ. ನನ್ನ ಪ್ರಾರ್ಥನೆ ಕೇಳ್ಬಿಡ್ತು, ನಾನು ಮನೆ ಕಟ್ಟಿಬಿಟ್ಟೆ, ನನ್ನ ಪ್ರಾರ್ಥನೆ ಕೇಳ್ತು, ಕಾರ್ ತಗೊಂಡ್ಬಿಟ್ಟೆ, ನನ್ನ ಪ್ರಾರ್ಥನೆ ಕೇಳ್ತು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಬಿಟ್ಟಿದ್ದೇನೆ. ಇದು ಸುಮ್ಮನೆ ಪ್ರಿಯ, ಸುಮ್ಮನೆ ಪ್ರಿಯ. ಅದು ದೇವರ ಕನಿಕರ. ದೇವರಿಗೆ ಕೊಟ್ಬಿಡ್ತಾರೆ, ಹೋಗು ತಗೊಂಡು ಹೋಗು ಅಂತ. ಆ
ಆದರೆ ದೇವರ ಕನಿಕರವನ್ನು ಪಡೆದಿದ್ದೀವ? ಪಡ್ಕೊಳ್ಳಿ ಪ್ರಿಯ. ನಾವು ನೋಡೋಣ ದೇವರ ಕನಿಕರವು ನಮಗೆ ಎಷ್ಟು ಮಟ್ಟಿಗಿದೆ, ಉಪವಾಸ ಮಾಡಿದವ್ರಿಗೆ ಎಷ್ಟು ಮಟ್ಟಿಗಿದೆ, ಆರಾಧನೆ ಮಾಡೋರಿಗೆ ಎಷ್ಟು ಮಟ್ಟಿಗಿದೆ ದೇವರ ಕನಿಕರ. ನೋಡಿ, ಇಲ್ಲಿ ದೇವರ ಕನಿಕರದ ಬಗ್ಗೆ ಮಟ್ಟಿದೆ. ದೇವರ ಪೂರ್ಣ ಬರೀತಾರೆ, ದೇವರ ಕನಿಕರ ನೆನ್ಕೊಳ್ಳಿ ಅಂತ. ಏಕೆಂದರೆ ಅಡವಿಯಲ್ಲಿ ಕೂರಿಸಿ 5,000 ಜನ ರೊಟ್ಟಿ ಕೊಡುವಾಗ ದೇವರ ಕನಿಕರ ಕೊಟ್ಟಿದ್ದಾನೆ. ಅದೇ ಕನಿಕರ ಇವತ್ತು ಉಪವಾಸ ಮಾಡೋದ್ರ ಮೇಲಿದೆ, ಇವತ್ತು ಆರಾಧನೆ ಮಾಡೋದ್ರ ಮೇಲಿದೆ, ದೇವರ ಮಕ್ಕಳ ಮೇಲಿರ್ತದೆ. ದೇವರ ಮಕ್ಕಳೇ, ನೋಡೋಣ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುವ, ನಾವು ತೃಪ್ತಿಯರಾಗ್ತಿಂಬುದಾಗಿ ಹೇಳುವ. ನಿಮ್ಮಲ್ಲಿ ಹೇಳಿಕೊಳ್ಳಿ, ಪ್ರೈಸ್ ಲಾರ್ಡ್, ಥ್ಯಾಂಕ್ ಯು. ಪರಲೋಕದಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸುತ್ತೇವೆ. ನೀನು ಒಳ್ಳೆಯ ಸ್ವಾಮಿ, ಒಳ್ಳೆಯ ಕಾರ್ಯದ ಮೇಲೆ ನಮ್ಮ ನೀತಿಗಾಗಿ ಸ್ತೋತ್ರ. ದೇವರೇ, ನಾನು ನಿನ್ನಲ್ಲಿ ತೃಪ್ತಿ ಆಗಬೇಕು ಸ್ವಾಮಿ. ನಿನ್ನ ಒಟ್ಟುತ್ತಿಗೆ ನಾವು ಕೈ ಚಾಚುತ್ತೇವೆ, ನಿನ್ನಲ್ಲಿರುತ್ತೇವೆ, ನಿನ್ನ ಧ್ಯಾನಿಸುತ್ತೇವೆ. ನಿನ್ನ ಉಪಕಾರ ಮರೆಯದಂತೆ ನಮಗೆ ಸಹಾಯ ಮಾಡು ತಂದೆಯೇ. ನಿನ್ನ ಕಳುಹಿಸಿಕೊಟ್ಟಂತ ಪವಿತ್ರಾತ್ಮ ಈ ಸಭೆ ಒಟ್ಟಿಗೆ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ದೇವರೇ, ನಮ್ಮೆಲ್ಲರೊಟ್ಟಿಗೆ ಇರುವಂತೆ ಸಹಾಯ ಮಾಡಿ ತಂದೆಯ ಪ್ರಾರ್ಥನೆ ಕೇಳಿ ತೃಪ್ತಿಪಡಿಸುವುದಕ್ಕೆ ಆಗಿಸ್ಕೊಡ್ತ. ದೇವರ ಒಂದು ಮಾದರಿ ಜೀವನವನ್ನು ಮಾಡುವಂತೆ ಮಾಡಿದ್ದಕ್ಕೆ ಆಗಿಸ್ಕೊಡ್ತ. ಯೇಸುವಿನ ಹೆಸರಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯಾದ ದೇವರೇ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದುವರೆಗೂ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ನೀವು ಆಶೀರ್ವಾದ ಹೊಂದ್ಕೊಂಡಿದ್ದೀರಾ ಅಂತ ನಂಬಿದ್ದೀನಿ. ಮುಂದಿನ ಭಾನುವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆಮೇನ್.